ಸ್ವಪ್ನ. ಗುಡ್ ಮಾರ್ನಿಂಗ್ ತಾತ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಕೀಪ್ ಇಟ್ ಅಪ್. ಈಗ ನನ್ನ ಹಿಂದೆ ಬನ್ನಿ. ಇದು ಗುಡ್ ಮಾರ್ನಿಂಗಾ? ಜಾಣ ಮರಿ. ನಂಗೆ ಥ್ಯಾಂಕ್ ಯು. ಎಲ್ಲಿ ನನ್ನ ಫ್ರೆಂಡು? ಓ ರಾಜ, ಹೇಗ್ ಬಾರಪ್ಪ. ದೇವ್ರು ನಿನ್ ಕಾಣಿಕೆಗೋಸ್ಕರನೇ ಕಾಯ್ತಾ ಇರ್ತಾನೆ. ಪೂಜಾರೆ, ಈ ಜೀವನನೇ ಅವನ್ ಕೊಟ್ರೆ ಕಾಣಿಕೆ. ಅಂತೂ ನಾಯನ್ ಕಾಣಿಕೆ ಕೊಡ್ಲಿ. ಪ್ರತಿಯೊಬ್ಬರ ಜೀವನನು ಪವಿತ್ರವಾಗಿಟ್ಟು ಆ ದೇವ್ರ ಹತ್ರ ಹೂವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ತಗೊಳ್ಳಿ. ಕೊಡಪ್ಪ. ನಾ ಬರ್ತೀನಿ. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಅಯ್ಯೋ ತಾತ. ಯಾಕಮ್ಮ? ನೀನ್ ಯಾವತ್ತಾದ್ರೂ ಸ್ಕೂಲ್ ಹೋಗಿದ್ಯಾ? ಯಾಕೆ ಮರಿ? ಮತ್ತೆ ಯಾರಾದ್ರೂ ಇಷ್ಟೊಂದು ಬುಕ್ಸ್ನ ಒಂದೇ ಸತಿ ತಗೊಂಡೋಗ್ತಾರಾ? ಟೈಮ್ ಟೇಬಲ್ ನೋಡಿ ತಾನೆ ತಗೊಂಡೋಗೋದು. ಓ ಹೌದಲ್ವಾ? ಇಷ್ಟೆಲ್ಲ ಮಾತಾಡೋಳು ನಿನ್ ಬುಕ್ಸ್ ನೀನೇ ಇಟ್ಕೋಬಾರ್ದಾ? ತಾತನಿಗೆ ಯಾಕೆ ತೊಂದರೆ ಕೊಡ್ತೀಯಾ? ಮಾಮ, ನಿಮ್ ಕೆಲ್ಸ ಏನೋ ಅದನ್ನ ಮಾಡಿ. ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಆಮೇಲೆ ನನ್ನ ಸ್ಕೂಲಿಗೆ ಲೇಟ್ ಆಗುತ್ತೆ. ಆಮೇಲೆ ನನ್ನ ಮಿಸ್ಸು ನನಗೆ ಪನಿಷ್ಮೆಂಟ್ ಕೊಡ್ತಾರೆ. ಆಮೇಲೆ ನಾನು ನಿಮಗೆ ಪನಿಷ್ಮೆಂಟ್ ಕೊಡಬೇಕಾಗುತ್ತೆ. ಗೊತ್ತಾಯ್ತಾ? ಅಯ್ಯಯ್ಯಯ್ಯೋ, ಒಂದಂದ್ರೆ 10 ಮಾತಾಡ್ತೀಯ ನೀನು. ನಿನ್ ಬಾಯಿ ನೋಯಲ್ವಾ? ನೋ ಕಾಮೆಂಟ್ಸ್. ತಾತ, ನಿಮ್ಮ ಮಗನ್ ನೀವು ವಿಚಾರಿಸ್ಕೊಳಲ್ವಾ? ಸ್ವಪ್ನ. ಮಮ್ಮಿ, ನಾನೇನು ಮಾಡಲಿಲ್ಲ ಮಮ್ಮಿ. ಈ ನಿಮ್ಮ ಫಾದರು, ಈ ನಿಮ್ಮ ಬ್ರದರು. ಅದನ್ನೇ ನಾನು ಹೇಳ್ತಾ ಇರೋದು. ನೀವಿಬ್ರು ಸೇರ್ಕೊಂಡು ಅವಳನ್ನ ತುಂಬಾ ಮುದ್ದು ಮಾಡ್ಬಿಟ್ಟಿದ್ದೀರಿ. ಅವಳ ಕೆಲಸ ಅವಳಿಗೆ ಮಾಡ್ಕೊಳಕ್ ಬಿಡ್ತಾ ಇಲ್ಲ. ನೀವಿಬ್ರು ಹೋಗಿ ತಿಂಡಿ ತಿನ್ನಿ, ನಾನು ಅವಳನ್ನ ರೆಡಿ ಮಾಡ್ತೀನಿ. ಬಾರೆ. ಮಮ್ಮಿ, ತಾತ, ನಾನು ಮತ್ತೆ ಸ್ಕೂಲಿಂದ ವಾಪಸ್ ಬರೋವರೆಗೂ ಈ ಮನೆ ಹುಷಾರಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಓಕೆ ಬಾಸ್. ನಮ್ಮನೆ ಅಂತ ಅಲ್ಲ, ನಿಮ್ಮನೆ ಅಂತ ನೋಡ್ಕೊಳ್ತೀವಿ. ಆಮೇಲೆ ಈ ಮನೆಯಲ್ಲಿ ಈ ಬಾಸ್ ಇಲ್ಲ ಅಂತ ಯಾರು ಜಗಳ ಆಡ್ಕೂಡ್ದು. ಮಾಮ, ನಾನು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡ್ಸಿ ಎಸ್ ಬಾಸ್ ಅಂತ ಹೇಳಿ. ಓಕೆ ಬಾಸ್. ಇವಾಗ ನಿಮ್ ಸ್ಕೂಲ್ಗೆ ಹೋಗಕ್ಕೆ ಟೈಮ್ ಆಯ್ತು, ನಡೀರಿ ಬಾಸ್. ಬಾಸ್, ನೀವ್ ಇಳಿಬೇಕಾದ ಜಾಗ ಬಂತು. ಓಹೋ, ನನ್ನ ಜಾಗ ನನಗೆ ಹೇಳ್ಕೊಡ್ತೀಯಾ? ನನ್ನ ಸ್ಕೂಲಿಗೆ ಬಿಟ್ಟು ನೀನ್ ಜಾಲಿಯಾಗಿ ಸುತ್ಕೊಂಡು ಹೋಗ್ಬೋದು ಅನ್ಕೊಂಡಿದ್ಯಾ? ಇಲ್ಲ ಬಾಸ್, ನಿಮ್ಮನ್ನು ಬಿಟ್ಮೇಲೆ ನನಗೆ ಎಷ್ಟು ಕೆಲಸ ಇದೆ ಅಂತ ಗೊತ್ತಾ? ಎಲ್ಲ ಅಂಗಡಿಗಳಿಗೂ ಹೂ ತಲುಪಿದೆ ಅಂತ ನೋಡ್ಬೇಕು. ನೆಕ್ಸ್ಟ್ ಸಾಕು. ಮತ್ತೆ ಇಲ್ಲಿಗೆ ಎಷ್ಟು ಗಂಟೆಗೆ ಬರ್ಬೇಕು ಅಂತ ಗೊತ್ತಿದೆ ತಾನೆ? ಎಸ್ ಬಾಸ್. ನೌ ಯು ಮೇ ಗೋ ಬಾಸ್. ನೋ ನೋ ನೋ. ಮತ್ತೆ ನಮ್ಮ ಟೀಚರ್ ಕೊಡೋ ಹೂ ಕೊಟ್ಟೆ ಬಾಸ್. ಎಸ್ ಬಾಸ್. ಯಾಕೆ ಬಾಸ್, ಏನಾಯ್ತು? ಮಾಮ, ನೀ ತುಂಬಾ ಒಳ್ಳೆಯವನಲ್ವಾ ಮಾಮ? ನಾನು ಎಷ್ಟು ಮಾತಾಡಿದ್ರು ನಿನಗೆ ಬೇಜಾರಾಗಲ್ಲ ಅಲ್ವಾ ಮಾಮ? ನೀ ಮಾತಾಡ್ತಿದ್ರೆ ಚಂದಮ್ಮ. ತಗೋ. ರಾಜ ಬಂದಿಯಾ ನನ್ನ ರಾಜ? ರಾಜ ಅಮ್ಮೋ, ಬಿಸಿ ಬಿಸಿ ಕನಸ್ಕೊಂಡು ಶುರು ಮಾಡಿದ್ಯಾ? ಈ ಪರಿಸ್ಥಿತಿ ನಾಯಾದ ನಿನ್ ಕೈಗೆ ಸಿಕ್ಕಿದ್ರೆ ನನ್ನ ಕತೆ ಮುಗೀತು. ಹಲೋ ಸರ್, ಬನ್ನಿ. ನಾನಾ ಸರ್? ಬನ್ನಿ. ಏನು ಸರ್? ಈ ಹೂನ ಅವ್ರು ಕೊಟ್ಬಿಡಿ. ಕೊಡ್ತೀನಿ ಸರ್. ತಗೊಳ್ಳಿ, ಕೊಡಿ. ಹೋಗಿ.
ರಾಜ ನಾನು. ಬೇರೆಯವನು ಹ್ಮ್. ನನಗೆ ಬರ್ಬೇಕಾಯ್ತು ದುಡ್ಡು ಬಂತು. ಹೌದು. ಬಾಯ್. ಹಾಯ್ 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 ಕಾರ್ ಹೀಗ ಪಾರ್ಕ್ ಮಾಡೋದು? ನಿಮ್ಗೆಲ್ಲ ಯಾರು ಲೈಸೆನ್ಸ್ ಕೊಟ್ಟಿದ್ದು? ಬ್ಯೂಟಿಫುಲ್. ಹ್ಮ್ 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 Oh, I'm sorry. Okay, my name is ಮುತ್ಕಪ್ಪ ಮುತ್ಕಪ್ಪ ಡೋಂಟ್ ವರಿ ಮುತ್ಕಪ್ಪ, ಪರ್ಮಿಟ್ಟು ನನ್ನ ಕೈಲಿದೆಯಪ್ಪ. ಬೆವರದ್ದು ನೀನು ನಿಲ್ಸಪ್ಪ. ಅಲ್ಲ ಸರ್, ಇಷ್ಟು ಕೋಟಿ ರೂಪಾಯಿ ಗ್ರೈನೇಟ್ನ ಸರ್ಕಾರದ ಅನುಮತಿ ಇಲ್ಲದೆ ಹೇಗ್ ಸಾಕ್ಸೋದು ಅಂತ ಟೆನ್ಷನ್ ಅಲ್ವಾ ನಿನ್ಗೆ? ಹೌದು ಸರ್. ಹೌದು ಸರ್. ಇಲ್ಲಿ ನೋಡು, ತಲೆನ ಮೇಲೆ ಕೆತ್ತಿದೆ, ಹಾಗೇ ನೋಡು. ಸರ್, ಇದು ಅನುಮತಿ ಪತ್ರ ಸರ್. ಹಾ, ವೆರಿ ಗುಡ್. ತುಂಬಾ ಬ್ರಿಲಿಯಂಟ್ ನೀನು. ಹ್ಯಾಕ್ ಸಿಕ್ತು ಅಂತ ತಲೆ ಕೆಡಿಸ್ಕೋಬೇಡ. ಇದೆಲ್ಲ ಡೂಪ್ಲಿಕೇಟ್ ಪೇಪರ್ಸು, ಯಾರಿಗೂ ಗೊತ್ತಾಗಲ್ಲ. ಓಕೆ? ಸರಿ ಸರ್. ಆ ಮುತ್ಕಪ್ಪ ಮುತ್ಕಪ್ಪ ಡೋಂಟ್ ವರಿ ಮುತ್ಕಪ್ಪ, ಸರ್ಕಾರ ನನ್ನ ಕೈಲಿದೆಯಪ್ಪ. ಸರ್ಕಾರ ನಿನ್ ಕೈಯಲ್ಲಿದ್ರೆ ಅರೆಸ್ಟ್ ವಾರೆಂಟು ನನ್ನ ಕೈಯಲ್ಲಿದೆ. ಯಾರು ನೀನು? DC. ಡಮ್ಮಿ ಕಲೆಕ್ಟ್ರಾ? ಶಡಪ್. ಡಿಸ್ಟ್ರಿಕ್ಟ್ ಕಮಿಷನರ್. ನೀನು ಅಕ್ರಮವಾಗಿ ಗ್ರಾನೈಟ್ನ ಎಕ್ಸ್ಪೋರ್ಟ್ ಮಾಡ್ತಿರೋದಕ್ಕೆ ನಮಗೆಲ್ಲ ರೀತಿ ಪುರಾವೆನೂ ಸಿಕ್ಕಿದೆ. ಅಂಡ್ ನೌ ಸಾಬೀತು ಆಗಿದೆ. ಸೊ ಯು ಆರ್ ಅಂಡರ್ ಅರೆಸ್ಟ್. ಕಮಿಷನರ್ ಸರ್, ಈ ವ್ಯಾರೆಂಟ್ ಪೇಪರ್ಸು ಏಪ್ರಿಲ್ ಫುಲ್ ಫೀಲಿಂಗ್ ಕೊಡ್ತಾ ಇದೆ. ಹೋಮ್ ಮಿನಿಸ್ಟರ್ ನನ್ನ ತಂದೆ ಅನ್ನೋದು ನಿಮಗ್ ಗೊತ್ತಿಲ್ವಾ DC? ಗೊತ್ತು, ಚೆನ್ನಾಗಿ ಗೊತ್ತು. ಆದ್ರೂ ನಿನ್ನ ಬಿಡೋದಿಲ್ಲ. ಪರಿಣಾಮ ಏನು ಅಂತ ಗೊತ್ತಾ? ಟ್ರಾನ್ಸ್ಫರ್, ದಬ್ಬಾಳಿಕೆ, ಸರ್ಕಾರ ಮಾಮೂಲ ಕೊಡೋ ಮೆಡಲ್ಗಳು ನನಗೆ ಬೇಕಾಗಿದೆ. ಓಹೋ, ಹಾಗಾದ್ರೆ ಪ್ರಾಣದ ಮೇಲೂ ಆಸೆ ಇಲ್ವಾ ನಿಮ್ಗೆ? ನಿನ್ನಂಥ ಲೋಫರ್ಗಳನ್ನ ಒಳಗಡೆ ಹಾಕ್ಬೇಕು ಅನ್ನೋದೇ ನನ್ನ ಆಸೆ. ಯೋ ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಟೇಕ್ ಹಿಮ್ ಇಂಟು ಕಸ್ಟಡಿ. ಥ್ಯಾಂಕ್ ಯು ಕಲೆಕ್ಟರ್ ಸರ್. ಮುತ್ಕಪ್ಪ ಮುತ್ಕಪ್ಪ ಡೋಂಟ್ ವರಿ ಮುತ್ಕಪ್ಪ, ನಮ್ಮಪ್ಪ ಬಿಡ್ತಾನ್ ಬಾರಪ್ಪ. ಏಯ್, ಫೋನ್ ತಗೊಳ್ಳೆ. ಅಪ್ಪ ಲೈನಲ್ಲಿದ್ದಾರೆ. ಹಲೋ ಸರ್, ಹೋಮ್ ಮಿನಿಸ್ಟರ್ ಲೈನಲ್ಲಿದ್ದಾರೆ. ನಮಸ್ಕಾರ ಸರ್. ಏನ್ರಿ, ನಮ್ಮ ಹುಡುಗನ ಅರೆಸ್ಟ್ ಮಾಡಿದ್ದೀರಾ? ಸರ್ ಅದು ಈಗಲೇ ಬಿಡುಗಡೆ ಮಾಡಬೇಕು, ಗೊತ್ತಾಯ್ತಾ? ಓಕೆ ಸರ್. ಓಕೆ ಸರ್. 460 ಎಸ್ ಸರ್. JK ಅವ್ರನ್ನ ರಿಲೀಸ್ ಮಾಡೋ. ಓಕೆ ಸರ್. ಸರ್, ಯಾವ ಪೇಪರ್ ನೋಡಿದ್ರು ನಿಮ್ದೇ ಸಮಾಚಾರ ಅಲ್ಲ ಸರ್? ರಾಜ್ಯದಲ್ಲಿ ಹಲವಾರು ಕಡೆ ಗೃಹ ಮಂತ್ರಿ ಅವರಿಗೆ ಸನ್ಮಾನ. ಆದ್ರೆ ಅವ್ರ ಮಗನಿಗೆ ಅವಮಾನ. ಅವಮಾನ ಡ್ಯಾಡಿ, ಅವಮಾನ. ಗೊತ್ತಾಯ್ತು, ವಿಷಯ ನನಗೆ ಗೊತ್ತಾಯ್ತು. ಕೂಲ್ ಡೌನ್ ಮೈ ಡಿಯರ್ ಬಾಯ್, ಕೂಲ್ ಡೌನ್. ಕಮ್ ಆನ್.
ನನ್ನ ಲಾಕಪ್ನಲ್ಲಿ ಕೂರಿಸ್ತವನ್ನ ಸುಮ್ಮನೆ ಬಿಡಬಾರ್ದು ಡ್ಯಾಡ್. ಗೊತ್ತು, ನಮ್ಮನ್ನು ಕಾಯೋರು ಯಾವತ್ತೂ ನಮ್ಮನ್ನು ಆಳಬಾರ್ದು. ಹಾಗೇನಾದ್ರೂ ಆಳಿದ್ರೆ ಅವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಆದರೆ ಅವ್ರಿಗೆ ನಾವೇನು ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಏನ್ ಮಾಡ್ತೀವಿ ಡ್ಯಾಡ್? ಮೊದಲು ಅವನ್ನ ಕರೆಸ್ತೀನಿ. ಹಲೋ. ಹಲೋ ಸರ್. ಥ್ಯಾಂಕ್ ಯು. ಸರಿ ಸರ್. ನೀವಿಲ್ಲಿ ಏನ್ ವಿಷಯ? ಮಾತಾಡಿ. ಮಾತಾಡಕ್ ಬರಲ್ವಾ? ಐಮ್ ಸಾರಿ. ಥ್ಯಾಂಕ್ ಯು. ಓ ಮೈ ಗಾಡ್, ನಿಮಗ್ ಮಾತಾಡಕ್ ಬರುತ್ತಾ? ಅಯ್ಯೋ ಮೇಡಮ್, ಎಕ್ಸ್ಕ್ಯೂಸ್ ಮೀ, ಆ ಹುಡುಗಿ ಹೋದ್ರಲ್ಲ, ಅವ್ರು ಯಾರಂತ ನಿಮ್ಗೆ ಗೊತ್ತಾ? ನೀವು ತಾನೇ ಜೊತೆಲಿದ್ದು, ನಿಮಗೆ ಗೊತ್ತಿಲ್ವಾ? ಅವ್ರು ಸೆಲೆಕ್ಟ್ ಮಾಡಿದ ಬುಕ್ಸು ತಗೊಳ್ದ ಹೊರಟೋದ್ರು. ಅರೆ ಮರ್ತೇ ಬಿಟ್ಟಿದೆ. ಆ ಪುಸ್ತಕ ತಗೊಳ್ಳೋಕೋಸ್ಕರ ಬಂದೆ. ದುಡ್ಡೇನಾದ್ರೂ ಕೊಟ್ಟಿದಾರಾ ಇಲ್ವಾ? ಕೊಟ್ಟಿದ್ದಾರೆ. ಎಷ್ಟಾಯ್ತು? 645 ರುಪೀಸ್. ಅಂದಾಗೆ ಅವ್ರು ಯಾರು, ಎಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ನಿಮ್ಗೆ ಗೊತ್ತಿರ್ಬೇಕಲ್ರಿ, ನನ್ನನ್ನ ಯಾಕ್ರಿ ಕೇಳ್ತೀರಾ? ಅರೆ ಯಾಕೆ ಕೋಪ ಮಾಡ್ಕೋತೀರಾ? ಅಟ್ಲೀಸ್ಟ್ ಈ ಪುಸ್ತಕ ಎಲ್ಲಿ ತಲುಪಿಸ್ಬೇಕು ಅಂತ ಹೇಳಿ, ಇಲ್ಲಾಂದ್ರೆ ಈ ಪುಸ್ತಕ ನೀವೇ. ಒಂದ್ ನಿಮಿಷ, ಅವ್ರ ಅಡ್ರೆಸ್ ನನಗೆ ಗೊತ್ತಿಲ್ಲ. ಅವ್ರ ಹೆಸರು ಡಾಕ್ಟರ್ ಸುಧಾ ಅಂತ, ರಾಜಾಜಿನಗರದಲ್ಲಿ ಎಲ್ಲೋ ಇದ್ದಾರೆ. ತಗೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಆಫ್ಟರ್ನೂನ್. ಓ, ಯು ಆರ್ ಎಕ್ಸಾಕ್ಟ್ಲಿ ರೈಟ್ ಸರ್. ಯುವರ್ ನೈಸ್ ನೇಮ್ ಸರ್? ವಿಕ್ರಮ್. ಇವ್ರು ಕಂಪ್ಲೇಂಟ್ ತಗೊಳ್ಳಿ. ಕಂಪ್ಲೇಂಟ್ ಅಲ್ಲ, ಇಲ್ಲಿ ಎಲ್ಲರೂ ಕಂಪ್ಲೇಂಟ್ ಕೊಡಕ್ಕೆ ಬರ್ತಾರೆ. ಆದ್ರೆ ಐ ಹ್ಯಾವ್ ಕಮ್ ವಿತ್ ಸ್ವೀಟ್ ರೀಸನ್ ಟು ಫೈಂಡ್ ಔಟ್ ಸಂಬಡಿ. ಟೇಕ್ ಇಟ್ ಸರ್, ಪ್ಲೀಸ್. ಪೊಲೀಸ್ನವ್ರನ್ನ ಕಂಡ್ರೆ ಸಾಕು, ಎಲ್ಲರೂ ಬೈಯೋದಕ್ಕೆ ಶುರು ಮಾಡ್ತಾರೆ. ಇದೇ ಮೊದಲನೇ ಸಾರಿ ಅಭಿಮಾನದಿಂದ ಒಂದು ಸುಂದರವಾದ ಗುಲಾಬಿ ಹೂವನ್ನ ಕೊಡ್ತಾ ಇರೋದು. ಏನಾಗಬೇಕು ಹೇಳಿ? ಈ ಗುಲಾಬಿ ತರನ ಒಂದು ಸುಂದರವಾದ ಹುಡುಗಿನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಹುಡುಗಿನ ಹುಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ? ಅಬ್ಸಲ್ಯೂಟ್ಲಿ ಸರ್, ನೀವು ನನ್ನ ಪಾಯಿಂಟ್ನ ಚೆನ್ನಾಗಿ ಕ್ಯಾಚ್ ಮಾಡಿದ್ರಿ. ವೆರಿ ಗುಡ್. ಆ ಹುಡುಗಿ ನಿಮ್ಗೆ ಏನಾಗಬೇಕು? ಇನ್ಮೇಲೆ ಆಗ್ಬೇಕು ಸರ್. ಈಗಷ್ಟೇ ನೋಡಿದ್ದೀನಿ, ಈಗ ಶುರು ಆಗುತ್ತೆ, ಇನ್ನೇನು ಆಗೋಗುತ್ತೆ. ಏನು? ಅದೇ ಸರ್, ಲವ್. ರೀ ಮಿಸ್ಟರ್, ಲವ್ ಮಾಡ್ತಿರೋ ಹುಡುಗಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀರಾ? ಎಕ್ಸಾಕ್ಟ್ಲಿ ಸರ್. 460. 460 ಇವ್ರನ್ನ ಮಧ್ಯೆ ಇವ್ರನ್ನ ಸರ್ ಕರಿತೀರಾ? ಲವ್ ಮಾಡೋದು ಒಂದು ಅಪರಾಧನ ಸರ್? ಸರ್, ನನ್ನ ಕಥೆನ ಪೂರ್ತಿ ಕೇಳಿ, ಆಮೇಲೆ ಬೇಕಾದ್ರೆ 5 or 6 ಯಾರು ಬೇಕಾದ್ರೆ ಕರ್ಕೊಳ್ಳಿ ಪ್ಲೀಸ್. ಸರ್, ಆ ಸುಂದರ ಈ ಕಣ್ಣು ನೋಡಿ, ಹೃದಯ ಕೇಳೋಷ್ಟಲ್ಲಿ ಆ ಬ್ಯೂಟಿ ಕ್ವೀನ್ ಅಲ್ಲಿರಲಿಲ್ಲ ಸರ್. ಹೌದಾ ಸರ್? ಅದೇನ್ ಸೌಂದರ್ಯ ಅಂತೀರಾ? ಹ್ಮ್. ಅವಳ ಕಣ್ಗಳು ಕೊಯ್ನೂರು ವಜ್ರತ ಹೊಳಿತಾ ಇತ್ತು. ಓಹೋ. ನಿಜವಾದ ತಾಜ್ ಮಹಲ್ನ ಅವಳ ಕಣ್ಣಲ್ಲೇ ನೋಡಿದ್ ಸರ್. ಅಯ್ಯೋ ಪಾಪ. ಅವಳ ಕಣ್ಮುಂದೆ ಸುಲಿದ್ರೆ ಒಳ್ಳೆ ಎಸಿ ರೂಮ್ ಫೀಲಿಂಗ್ ಇರುತ್ತೆ ಸರ್. ಅವಳ ನಗು ಎಷ್ಟು ಮ್ಯೂಸಿಕಲ್ ಇರುತ್ತೆ ಗೊತ್ತಾ ಸರ್? ಅವಳ ಮುಂದೆ ಯಾವ ಮಿಸ್ ಇಂಡಿಯರ್ ಇಲ್ಲ ಸರ್. ಶಬಾಷ್. ಅಪ್ಸರೆ ತರ ಸೌಂದರ್ಯ, ಮೇಲಕ್ಕೆ ತರ ನುಡಿ, ಊರ್ವಶಿ ತರ. ಹೂವೆಲ್ಲ ಖಾಲಿ ಆಯ್ತಾ? ಸರ್, ಈ ಜಗತ್ತಿನ ಹೂರಾಶಿಗಳನ್ನ ಮುಗ್ದೋಗ್ಬೋದು, ಆದ್ರೆ ಅವಳ ಸೌಂದರ್ಯಕ್ಕೆ ಮಾತ್ರ ಕುಂದೇ ಇಲ್ಲ. ನೀವು ಆ ಹುಡುಗಿ ನೋಡಿದ್ದು ಕನಸಲ್ಲ? ನೋ ನೋ ನೋ, ಕನ್ಸಲ್ಲ, ನಿಜವಾಗ್ ನೋಡಿದ್ದೀನಿ. ಶೀ ಸಮ್ವೆ ಹಿಯರ್. ಹೆಸರೇನಾದ್ರೂ ಇದೆಯಾ ನಿಮ್ಮ ಸುಂದರಿಗೆ? ಎಸ್ ಸರ್, ಸುಧಾ.
ಶಿ ಇಸ್ ಅ ಡಾಕ್ಟರ್. ರಾಜಾಜಿನಗರದಲ್ಲಿ ವಾಸ ಮಾಡ್ತಿದ್ರೆ ಅಂತ ಗೊತ್ತಾಯ್ತು, ಆದ್ರೆ ಎಲ್ಲಂತ ಗೊತ್ತಿಲ್ಲ. ಡಾಕ್ಟರ್ ಸುಧಾ. ಡಾಕ್ಟ್ರೇ, ಇವ್ರು ನಿಮ್ಮನ್ನ ಹುಡುಕೊಂಡು ಪೊಲೀಸ್ ಸ್ಟೇಷನ್ ವರೆಗೂ ಬಂದಿದ್ರು. ನನ್ನನ್ನು ಹುಡ್ಕೊಂಡ? ಎಸ್. ಅದು ಅಲ್ಲದೆ ಇವ್ರು ನಿಮ್ಮ ಫ್ಯಾನ್ ಕೂಡ. ನನ್ ಫ್ಯಾನಾ? ಐ ಮೀನ್ ನಿಮ್ಮ ಸೌಂದರ್ಯದ ಫ್ಯಾನ್. ಆಹಾ ಆಹಾ, ನಿಮ್ಮ ಸೌಂದರ್ಯನ ಅದೇನು ಆರಾಧಿಸ್ತಾರೆ ಗೊತ್ತಾ? ಮಿಸ್ಟರ್ ರಾಜ, ಅದೇನೇನೋ ಹೇಳ್ತಾ ಇದ್ರಲ್ಲ, ಹೇಳಿ. ಅದು ಅದೇನ್ ಹೇಳಿದ್ರಿ ಅಂತ ನಾನ್ ನೆನಪು ಮಾಡ್ಲಾ? ಡಾಕ್ಟ್ರು, ಅದೇ ನಿಮ್ಮ ಕಣ್ಣು ನೋಡ್ತು, ಕಣ್ಣು ಹೃದಯಕ್ಕೆ ಹೇಳೋಷ್ಟರಲ್ಲಿ ಮಿಸ್ ಆಗ್ಬಿಟ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಎದುರಿಗೆ ಇದ್ದಾರೆ. ಅದೇನ್ ಹೇಳ್ಬೇಕು ಅಂತ ಇದ್ದೀರೋ ಎಲ್ಲ ಹೇಳಿ. ಓ, ಐ ಆಮ್ ಸಾರಿ. ನಿಮಗೆ ಗುಲಾಬಿ ಹೂ ಕೊಡ್ತಾ ಹೇಳಿದ್ರೆ ತಾನೇ ಆ ಸ್ಫೂರ್ತಿ ಬರೋದು. ತಗೊಳ್ಳಿ, ಶುರು ಹಚ್ಕೊಳ್ಳಿ. ಈ ಗುಲಾಬಿ ತರ ನೀವು ತುಂಬಾ ಸುಂದರವಾಗಿದ್ದೀರಾ. ಯು ಆರ್ ರಿಯಲಿ ಎ ಬ್ಯೂಟಿ ಕ್ವೀನ್. ನಿಮ್ಮ ಕಣ್ಗಳು ಅದೇ ಕೊಹಿನೂರ್. ಯು ಆರ್ ರೈಟ್. ಥ್ಯಾಂಕ್ ಯು. ಕೊಹಿನೂರ್ ವಜ್ರ ತರ ಹೊಳಿತಾ ಇರುತ್ತೆ. ನಿಜವಾದ ತಾಜ್ ಮಹಲ್ನ ನಿಮ್ ಕಣ್ಣಲ್ಲೇ ನೋಡಿದ್ದು. ಅಯ್ಯೋ ಪಾಪ, ನೀವು ಕಣ್ಮುಂದೆ ಸುಳಿದ್ರೆ ಎಸಿ ರೂಮ್ನಲ್ಲಿ ಫೀಲಿಂಗ್ ಇರುತ್ತೆ. ನಿಮ್ಮ ನಗು ಸಂಗೀತ ತರ. ಹೂ ಖಾಲಿ, ಇಟ್ಸ್ ಆಲ್ ರೈಟ್. ಈ ಪ್ರಪಂಚದಲ್ಲಿ ಹೂವೆಲ್ಲ ಖಾಲಿ ಆಗ್ಬೋದು, ಆದ್ರೆ ಈ ನಿಮ್ಮ ಸೌಂದರ್ಯ. ಅಯ್ಯೋ ಅಣ್ಣ, ನಗ್ಬೇಡ ನೀನು. ಏನು ಇವ್ರಿ ಮಣ್ಣನ? ಹೌದು, he is my brother. You mean this police inspector is your brother? Yes, he is my brother. Oh God! ಏನಣ್ಣ ಇದೆಲ್ಲ? ಸ್ಟೇಷನ್ ನಲ್ಲಿ ಬ್ಯುಸಿ ಆಗಿದೆ, ಬಂದು ತಲೆ ತಿಂದ್ಬಿಟ್ಟ. ಚೆನ್ನಾಗಿದೆ. ಮಾಮಾ, ಮಾಮಾ, ಅಯ್ಯೋ ಮಾಮಾ. ಯಾವಾಗ ಬಂದೆ? ನಾನು ಆಗ್ಲೇ ಬಂದೆ. ನೀನ್ ಏನ್ ಮಾಡ್ತಾ ಇದ್ದೆ? ನಾನು ಎಷ್ಟೊತ್ತಿ ಕೂಗ್ದೆ ಗೊತ್ತಾ? ಮಾಮಾ, ಮಾಮಾ, ಓಯ್ ಮಾಮಾ, ನೀನ್ ಏನ್ ಯೋಚನೆ ಮಾಡ್ತಾ ಇದ್ದೆ ಅಂತ ನನಗ್ ಗೊತ್ತು. ಖಂಡಿತ ಇಲ್ಲ. ನಿನಗೆ ನಾನ್ ಏನ್ ಬಾಸ್ ಬಾಸ್. ಓಕೆ ಬಾಸ್, ನಾನು ಏನ್ ಯೋಚನೆ ಮಾಡ್ತಿದ್ದೆ ಅಂತ ನಿಮ್ಗೆ ಹೇಳಕ್ ಸಾಧ್ಯನೇ ಇಲ್ಲ. ಓಹೋ, ಅದೇನು ಓಹೋ? ನೀನ್ ಹಾಡ್ಬಿಟ್ಟು ಜಾಸ್ತಿ ಆಗಿದೆ. ಕಣ್ಣು ನೋಡಿದ್ರೆ ಒಂಥರ ಇದೆ. ಇದೆಲ್ಲ ನೋಡಿದ್ರೆ ಲವ್ ಸಿಂಪ್ಟಮ್ಸ್ ಅಂತ ನನಗೆ ಗೊತ್ತು. ಓಹೋ, ಸಾಧ್ಯನೇ ಇಲ್ಲ. ನೀನು ಇನ್ನು ಚಿಕ್ಕವಳು, ನಿನಗಿದೆಲ್ಲ ಅರ್ಥ ಆಗಲ್ಲ. ಮಾಮಾ, ಇದು 21st ಸೆಂಚುರಿ. ನೋಡು, ನೀನ್ ಯಾವ ಮೂಡಲ್ಲಿ ಇದೆಯಾ, ಏನ್ ಕನಸು ಕಾಣ್ತಾ ಇದೆಯಾ, ಎಲ್ಲ ನಂಗೆ ಡೀಟೇಲಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆ 8 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಇನ್ನು ಎಷ್ಟೊತ್ತಾಯ ಕಾಯೋದು? ಮಂತ್ರಿಗಳು ನೋಡಕ್ ತಿಂಗಳಾನ್ಗಟ್ಲೆ ಕಾಯ್ತಾರೆ, ಅಂದದ್ರಲ್ಲಿ ನೀವೇನು ಮಹಾ ಕೂತ್ಕೊಳ್ಳಿ ಸರ್. ನನ್ನ ಹತ್ರ ತಲೆ ಹೊಟ್ಟೆ ಮಾಡಬೇಡ. ನಾನು ಇಲ್ಲಿ ಭಿಕ್ಷೆ ಕೇಳಕ್ ಬಂದಿಲ್ಲ. ನೀವು ಕಾಯಕ್ ಬಂದಿದ್ದೀರಾ, ಕಾಯೋದು ನಿಮ್ ಕರ್ಮ, ಕಾಯ್ರಿ. ರೀ IAS ಆಫೀಸರೇ, ಇವನ್ ಮೇಲೆ ಯಾಕ್ರಿ ಕೋಪಿಸ್ಕೊತಾ ಇದ್ದೀರಾ? ಬನ್ರಿ ಒಳಗೆ. ಕತ್ತು ಬೇಕಾದ್ರೆ ಕತ್ತರಿಸ್ಕೊತೀನಿ, ತಲೆ ಮಾತ್ರ ತಗ್ಸಲ್ಲ ಅಂತ ಹೇಳಿದ್ರಂತಲ್ಲ, ಅದಕ್ಕೆ ಬೆಳಿಗ್ಗೆಯಿಂದ ನಿಮ್ಮನ್ನ ಕಾಯಿಸಿದ್ದು. ನಾಯಿ ಪಾಡು ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಹೊರಗಡೆ ಬೋರ್ಡ್ ನೋಡಿದೆ, ನಾಯಿಗಳೇ ಇವೆ ಎಚ್ಚರಿಕೆ ಅಂತ. ಆಗ್ಲೇ ಅರ್ಥ ಆಯ್ತು. ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಗೊತ್ತು ತಾನೆ? ಹೇಳಿದ್ದನ್ನೇ ಹೇಳಿದ್ರೆ
ಚೆನ್ನಾಗಿರೋಲ್ಲ. ಸರ್ಕಾರದಿಂದ ಸಂಬಳ ತಗೊಳ್ಳೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಸರ್ಕಾರ ನಡೆಸೋ ನಮಗೆ ಎಷ್ಟಿರ್ಬೇಕು? ಅದಕ್ಕೆ ನಿಮ್ಮ ಮಗನ ಮೇಲೆ ಕೇಸ್ ಹಾಕಿರೋದು, ಸ್ವಲ್ಪ ಕೊಬ್ಬಿಳಿಸೋಣ ಅಂತ. ನಿನ್ನ ಸರ್ವಿಸ್ನಲ್ಲಿ ಇದುವರೆಗೂ 20 ಸಲ ಟ್ರಾನ್ಸ್ಫರ್ ಆಗಿದೆಯಾ, ಆದರೆ ನಿನ್ನ ಕೊಬ್ಬು ಮಾತ್ರ ಸ್ವಲ್ಪ ಹಿಡಿದಿಲ್ಲ. ಕುರಿ ಕೊಬ್ಬದಷ್ಟು ಯಾರಿಗೆ ಲಾಭ ಅಂತ ಗೊತ್ತು ತಾನೆ. ಮರ್ಯಾದೆಯಿಂದ ಕೇಸ್ ವಾಪಸ್ ತಗೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಏನೂ ಅಲ್ಲಾಡ್ಸಕ್ಕಾಗಲ್ಲ. ಡೋಂಟ್ ಫರ್ಗೆಟ್ ಮಿಸ್ಟರ್ ಬ್ಯೂರೋಕ್ರಾಟ್, ಯು ಆರ್ ಎ ಗವರ್ಮೆಂಟ್ ಸರ್ವೆಂಟ್. ಆ ಸರ್ಕಾರ ಕೊಡೋ ಸಂಬಳಕ್ಕೆ ನಿಯತ್ಗೆ ನಾನೀಗ ಆಕ್ಷನ್ ತಗೊಂಡಿರೋದು. ಈ ಸುಧಾಕರ ಒಂದ್ಸಾರಿ ಹೆಜ್ಜೆ ಮುಂದಿಟ್ಟ ಮೇಲೆ ಹಿಂದೆ ಸರಿಯಲ್ಲ. ಓಹೋ, ಹಿಂದೆ ಸರಿ ಅಲ್ವಾ? ಅಂದ್ರೆ ಮುಂದೆ ಹೋಗೋನು. ಓಕೆ, ನೀನು ಮನೆಗೆ ಹೋಗೋಷ್ಟರಲ್ಲಿ ನಿನ್ನ ಸಸ್ಪೆನ್ಷನ್ ಆರ್ಡರ್ ನಿನ್ನ ಕೈಗೆ ಸೇರುತ್ತೆ. ಅದಕ್ಕೆ ಈ ಸುಧಾಕರ ಅವಕಾಶ ಕೊಡೋದಿಲ್ಲ. ಬೆಳಿಗ್ಗೆ ಇಲ್ಲಿಗೆ ಬರೋಕ್ಕೆ ಮುಂಚೆನೆ ರಾಜೀನಾಮೆ ಕೊಟ್ಟಾಯ್ತು. ಜೆಕೆ, ಹಾಯ್. ಏ ಡಿ ಸಿ, ಪೆಪ್ಸಿ ಕುಡಿದ್ಯಾ? Stupid. ಮಾಮ, ಇವತ್ತು ಸ್ಕೂಲಿಗೆ ಚಕ್ಕರ್ ಹಾಕಿದೀನಿ ಅಂತ ಮಮ್ಮಿಗೆ ಹೇಳಿಲ್ಲ ತಾನೆ? ಅದೆಲ್ಲ ಏನು ಹೇಳಿಲ್ಲ. ಈಗ ನೀ ಸುಧನ ನೋಡ್ಬಿಟ್ಟು ನಿನ್ ಒಪಿನಿಯನ್ ಏನಂತ ತಿಳಿಸ್ಬೇಕು. ಒಪಿನಿಯನ್ ತಿಳಿಸಿ ಬಸ್ ಅಂತ ಹೇಳ್ಬೇಕು, ಅರ್ಥ ಆಯ್ತಾ? ಆಯ್ತು, ಒಪಿನಿಯನ್ ತಿಳಿಸಿ ಬಾಸ್ ಪ್ಲೀಸ್. ಏನ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ? ಇನ್ನೇನು ಹೊರಗೆ ಬರೋ ಟೈಮ್ ಆಯ್ತು. ಗುಡ್, ಚೆನ್ನಾಗಿ ಸ್ಟಡಿ ಮಾಡಿದ್ಯಾ. ಥ್ಯಾಂಕ್ ಯು. ಸುಧಾ ಬಂದ್ರು. ಆಂಟಿ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದಾರೆ. ಈ ಕಡೆ ತಿರುಗು ಅಂತ ಹೇಳು. ಹಲೋ ಮಾಮ, ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ, ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ದಾರೆ. ಕೂಲಿಂಗ್ ಗ್ಲಾಸ್ ತೆಗಿಯೋ ಕೇಳು. ಹಲೋ, ಸ್ವಲ್ಪ ಕೂಲಿಂಗ್ ಗ್ಲಾಸ್ ತೆಗಿತೀರಾ? ಏನು ಮಾಮ, ಕಿವಿ ಸ್ವಲ್ಪ ಮಂದ ಅಂತ ಕಾಣುತ್ತೆ. ಅರ್ಧ ಇಲ್ಲ, ನಾವೇನ್ ಮಾತಾಡ್ಕೊಂಡ್ರು ಗೊತ್ತಾಗಲ್ಲ. ಹಲೋ ಮೇಡಮ್, ಸ್ವಲ್ಪ ಕೂಲಿಂಗ್ ಗ್ಲಾಸ್ ತೆಗಿತೀರಾ ಅಂದೆ. ಯಾಕೆ? ನಿಮ್ ಕಣ್ಗಳನ್ನ ನೋಡ್ಬೇಕು, ಅದಕ್ಕೆ. ಮಾಮ, ಏನು? ಇಲ್ಲಿ ಆಂಟಿ ಕಣ್ಣು ತಾಜ್ ಮಹಲೇ ಕಾಣಿಸ್ತಾ ಇಲ್ಲ. ಅದು ಮದುವೆ ಆದ್ಮೇಲೆ ಕಾಣಿಸುತ್ತೆ. ಓ ಹಂಗ? ಏನ್ರಿ ಸ್ವಲ್ಪ ನಗ್ತೀರಾ? ಇನ್ನೂ ಸ್ವಲ್ಪ ಜೋರಾಗೆ. ಏ ಸಪ್ನಾ, ನಾ ಎಷ್ಟೊತ್ತಿನ ಕೇಳ್ತಾನೆ ಇದ್ದೀನಿ, ನನ್ನ ಸೆಲೆಕ್ಷನ್ ಹೇಗಿದೆ? ನಾನು ನಿನ್ ಬಾಸು, ನೀನ್ ನನ್ನ ಹೆಸರಿಟ್ಟು ಕರಿಬಾರ್ದು, ಓಕೆ? ಓಕೆ ಬಾಸ್. ನನ್ನ ಸೆಲೆಕ್ಷನ್ ಹೇಗಿದೆ ಬಾಸ್? ಹುಡುಗಿ ನನ್ನ ಚೂಟಿ ಇಲ್ಲ, ಆದ್ರೆ ನೀನ್ ಮೂಡ್ ಯಾಕೆ ಅಪ್ಸೆಟ್ ಮಾಡೋದು? ಸದ್ಯಕ್ಕೆ ಓಕೆ ಅಂತೀನಿ. ಆದ್ರೆ ಈ ಮನೆಗೆ ಬರೋಳು ನನ್ನ ಎಲ್ಲಾ ಕಂಡೀಷನ್ಸ್ಗೆ ಒಪ್ಪಿದ್ರೆ ಈ ಮನೆಗೆ ಪ್ರವೇಶ. ಓಕೆ ಬಾಸ್, ಆ ಹುಡುಗಿನ ನಿಮ್ಮ ಎಲ್ಲ ಕಂಡೀಷನ್ಸ್ಗೂ ಒಪ್ಪಿಸ್ತೀನಿ. ನಿಮ್ಮ ಕಂಡೀಷನ್ಸ್ ಏನೇನಂತ ಹೇಳಿ ಬಾಸ್. ಆದ್ರೆ ನಿನ್ ಮದ್ವೆಗೆ ಆ ಹುಡುಗಿ ಒಪ್ಪಿದಾಳ ನೋಡು. ಓಕೆ ಬಾಸ್. ನೆಕ್ಸ್ಟ್ ಬಾಸ್? ನೆಕ್ಸ್ಟು, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮಾವನ ಎಲ್ಲೂ ಕರ್ಕೊಂಡು ಹೋಗ್ಕೂಡ್ದು. ಆಮೇಲೆ ನನ್ನ ಮಾವನ ಹತ್ರ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು. ಆಮೇಲೆ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅಂತೂ ನಿನಗೆ ಸುಧಾ ಇಷ್ಟ ಆಗಿದ್ದಾಳೆ. ಹಾಗಾದ್ರೆ ಮಮ್ಮಿಗೆ ತಾತಿಗೆ ಹೇಳ್ಬಿಟ್ಟು ಬಂದ್ಬಿಡ್ಲಾ? ಇವಾಗಲೇ ಬೇಡ. ಓ, ತಾತ ಬಂದು. ನಮಸ್ಕಾರ. ಇದೀಗ ಬಂದ ವರದಿಯಂತೆ ಬೆಂಗಳೂರು ನಗರದ ಜನಾನುರಾಗ ಪಡೆದ ಖ್ಯಾತ ಐಎಎಸ್ ಅಧಿಕಾರಿ ಶ್ರೀ ಸುಧಾಕರ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಮನೆಗೆ ಹಿಂತಿರುಗುತ್ತಿದ್ದಾಗ ಯಾರೋ ದುಷ್ಟರು ಅವರಿಗೆ ಆಸಿಡ್ ಎರಚಿದ್ದರಿಂದ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ.
ಅವರು ಪತ್ರಿಕೆ ಹಾಗೂ ದೂರದರ್ಶನಕ್ಕೆ ಇಂದು ಸಂದರ್ಶನ ನೀಡಿ ಘಟನೆಯ ಬಗ್ಗೆ ವಿವರಣೆ ನೀಡಿದರು. ಒಬ್ಬ IAS ಅಧಿಕಾರಿಯಾಗಿ ನನ್ನ ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ಕೆಲವು ರಾಜಕೀಯ ವ್ಯಕ್ತಿಗಳು ಅಡ್ಡಿ ಬಂದದ್ರಿಂದ ನಾನು ನನ್ನ ಹುದ್ದೆಗೆ ರಾಜೀನಾಮೆ ನೀಡಿದ್ದೇನೆ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನ್ನ ಆರೋಗ್ಯ ಸುಧಾರಿಸಿದ ಮೇಲೆ ಆ ವ್ಯಕ್ತಿಗಳ ಬಗ್ಗೆ ಸತ್ಯ ಸಂಗತಿಗಳನ್ನ ಒಂದು ಬಹಿರಂಗ ಸಭೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಟ್ಸ್ ಆಫ್ ಟು ಯು ಸರ್. ಅಪ್ಪ, ಈ ಸುಧಾಕರ್ ಅಂತ ಒಬ್ಬೊಬ್ರು ಮನೆಗಿದ್ರೆ ಸಾಕು, ಈ ಭ್ರಷ್ಟಾಚಾರನೇ ನಿಂತೋಗುತ್ತೆ. ಆದಷ್ಟು ಸುಲಭ ಅಲ್ಲ ರಾಜ, ಅದಕ್ಕೊಂದು ಸಮೂಹನೇ ತಯಾರಾಗಬೇಕು. ಆಗುತ್ತೆ ಅನ್ಕೊಳ್ಳಿ. ಇವತ್ತು ಇವರೊಬ್ರು, ಹೀಗೆ ನಾಳೆ ಇನ್ನೊಬ್ರು, ಹಾಗೆ ಬೆಳಿತಾನೆ ಹೋಗುತ್ತೆ. ಶುರುವಾಯ್ತಾ ನಿಮ್ಮ ಸ್ಲೋಗನ್ನು? ನೀವು ಹೀಗೆ ಮಾತಾಡ್ತಾ ಇದ್ರೆ ನಂಗೆ ಯಾಕೋ ತುಂಬ ಹೆದರಿಕೆ ಆಗುತ್ತೆ. ನೀನು ಎಲ್ಲಿ ಆವೇಶದಲ್ಲಿ ಮನೆ ಸಂಸಾರ ಎಲ್ಲ ಮರೆತು ಬೇರೆ ದಾರಿ ಹಿಡಿತೀಯೋ ಅಂತ. ಅಕ್ಕ, ಹೋರಾಟದ ದಾರಿನ ಯಾವಾಗಲೂ ಮನುಷ್ಯನ ನೆಮ್ಮದಿ ತರೋದು. ಹೇಡಿಯಾಗಿ ಬದುಕೋದು ಒಂದು ರೋಗ, ಅದಕ್ಕೆ ಸಾವಲ್ಲ ಔಷಧಿ ಸಿಗೋಲ್ಲ. ಮಾಮ ಮಾಮ ಅನ್ನೋಡು. ಮಮ್ಮಿ ಮಮ್ಮಿ ಅನ್ನೋಡು ಆಂಟಿ. ಯಾವ ಆಂಟಿನೇ? ಅದು ಡಾಕ್ಟ್ರು ಆಂಟಿ. ನೀನೆಲ್ಲಿ ನೋಡ್ದೆ? ಇಲ್ಲೆಲ್ಲ ನೋಡಿರ್ಬೇಕು. ಸುಮ್ಮನೆ ಬರ್ತಾ ಪದ್ಧತಿ ಮಾಡ್ಬಿಡ್ತೀಯಲ್ಲ, ಯಾರಿಗೂ ಹೇಳ್ಬಾರ್ದು. ಓಕೆ ಓಕೆ. ದಿಟ್ಟ ಅಧಿಕಾರಿಯ ಸವಾಲು. ಸುಧಾಕರ್ ನಾಳೆ ಬಹಿರಂಗ ಸಭೆಯಲ್ಲಿ ಹಾಜರ್. ಸುಧಾಕರ್ ರಾಜೀನಾಮೆ ಹಿನ್ನೆಲೆ ಪೇಪರ್ನಲ್ಲೂ ಅವಂದೇ ಸುದ್ದಿ, ಟಿವಿನಲ್ಲೂ ಅವಂದೇ ಸುದ್ದಿ, ನಾಳೆ ಅಸೆಂಬ್ಲಿಲಿ ಅವಂದೇ ಸುದ್ದಿ, ಪಾರ್ಲಿಮೆಂಟಲ್ಲಿ ಅವಂದೇ ಸುದ್ದಿ ಆಗುತ್ತೆ. ಆಮೇಲೆ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗುತ್ತೆ, ಅವನ ಇಮೇಜ್ ಬೆಳೆಯುತ್ತೆ. ಬೆಳೆಯೋಕ್ ಬಿಟ್ರೆ ತಾನೇ ಬೆಳೆಯೋದು. ಜಕೆ ಫೂಲ್. ಇಡಿಯಟ್, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಕುಡ್ಕೊಳ್ಳೋ ಗಾಡಿ ಓಡಿಸ್ತಾರೆ. ನಿನ್ ಕೆಲಸ ನೀನ್ ಮಾಡ, ನೀನ್ ಯಾರು ನನ್ ಕೇಳೋದಿಕ್ಕೆ? ಸ್ಟುಪಿಡ್. ನನ್ ಬಾಟ್ಲು ಗಲಾಟೆ ಮಾಡ್ತೇನಾ? ನನ್ನ ಹೊಡಿತೀಯ? ಕುಡಿದು ಪ್ರಜ್ಞೆ ಇಲ್ದೆ ನನ್ನ ಗಾಡಿಗೆ ಆಕ್ಸಿಡೆಂಟ್ ಮಾಡಿ ಗಾಡಿ ಮಾಡ್ತಿದ್ದ. ನೋಡೋದಕ್ಕೆ ಒಳ್ಳೆ ದೊಡ್ಡ ಮನುಷ್ಯನ ತರ ಕಾಣ್ತೀಯ. ಕುಡಿದು ಈ ರೀತಿ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವ ನಿನಗೆ? ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ಇನ್ನು ಯಾರು ತೊಂದರೆ ಕೊಡ್ತಾ ಇದ್ನೋ ಏನೋ. 32 ದಿನ ಲಾಕಪ್ ಹಾಕಿ ಸರ್, ಬುದ್ಧಿ ಬರುತ್ತೆ. ಎಸ್ ಕಾನ್ಸ್ಟೇಬಲ್ಸ್, ಎಸ್ ಸರ್. ಹೇಳ್ಕೊಂಡು ಹೋಗಿ ಲಾಕಪ್ ಹಾಕಿ ಇವನ್ನ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಲಾಕಪ್ ಎಸಿನಾ? ಶಟ್ ಅಪ್. ಥ್ಯಾಂಕ್ ಯು. ಲಾಕಪ್ ಎಲ್ಲಿ? ಮಾರಾಯ ತೋರಿಸ್ತೀನಿ. ಥ್ಯಾಂಕ್ ಯು ಮಿಸ್ಟರ್ ರಾಜ. ಓಕೆ. ಹಾ ಮಿಸ್ಟರ್ ರಂಜಿತ್, ಹೇಗಿದೆ ನಮ್ಮ ಪ್ಲಾನು? ಬ್ಯೂಟಿಫುಲ್. ಹಾ, ನೀನೀಗ ಪೇಷಂಟ್ ತರ ಕಾಣಿಸ್ತೀಯ. ಹೌದಲ್ಲ, ಇನ್ನೂ ಚೆನ್ನಾಗಿ ಮಾಡ್ತೀನಿ ನೋಡು. ಅಯ್ಯೋ, ಆ ಕೆಮ್ಮೋದೆಲ್ಲ ಹಳೇ ಸ್ಟೈಲು. ಈಗ ನೋಡು, ನಾನ್ ಮಾಡ್ತೀನಿ. ಆ ತರ ಮಾಡು. ಹಾ, ಹಾ, ನಡಿ ಹೋಗು. ನೀನ್ ಮೊದ್ಲು ಒಳಗೆ ಹೋಗು, ಆಮೇಲೆ ನಾನು ನಿನ್ ಹಿಂದೆ ಬರ್ತೀನಿ. ಹಾ, ಕಮನ್. ಏಸ್ ಕಮಿಂಗ್. ಕೂತ್ಕೊಳ್ಳಿ. ನಿಮ್ಗೆ 3 ದಿವಸದಿಂದ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಸೇರ್ಕೊಂಡು ಒಂದೇ ಸಮನೆ ಕಾಡ್ತಾ ಇದೆ ಅಲ್ಲ? ಆಹಾ, ಯಾವ ಔಷಧಿ ತಗೊಂಡ್ರು ಗುಣ ಆಗ್ಲಿಲ್ಲ ಅಲ್ಲ? ಯಾವ ಡಾಕ್ಟರ್ ಹತ್ರ ಹೋದ್ರು ಅಷ್ಟೇ,
ಅಲ್ಲ ಬಾಯಿ ಬಿಟ್ಟು ಮಾತಾಡೋಕೆ ಆಗಲ್ಲ, ಅದಕ್ಕೆ ಶಾಲ್ ಹೊದ್ಕೊಂಡಿದ್ದೀರಲ್ಲ. ಎಕ್ಸಾಕ್ಟ್ಲಿ. ನೀವು ಶಾಲ್ ಹೊದ್ಕೊಳ್ಳೋದು ಮರ್ತಿದ್ದಿದ್ರೆ ತುಂಬಾ ತಾಪತ್ರೆ ಆಗ್ತಿತ್ತು. ಜ್ವರ ಇರೋದೇ ಗೊತ್ತಾಗ್ತಾ ಇರ್ಲಿಲ್ಲ. ನೀವು ಈ ಕಾರಣ ಇಟ್ಕೊಂಡು ನನ್ನ ನೋಡೋದಕ್ಕೆ ಬಂದೇ ಬರ್ತೀರಾ ಅಂತ ನನಗ್ ನೆನ್ನೆನೇ ಗೊತ್ತಿತ್ತು. ಆಕ್ಚುಲಿ ನನಗೆ ನೀವಿಲ್ಲಿಗೆ ಇದೇ ರೀತಿ ಬರ್ತೀರಾ ಅಂತ ಸ್ವಪ್ನ ನಂಗೆ ಮೊದ್ಲೇ ಹೇಳಿದ್ಲು. ಓ, ಅದಕ್ಕೆ ನನ್ ಮುಂದೆ ಕಳಿಸಿ ತಾನು ಹಿಂದೆ ಬರ್ತೀನಿ ಅಂತ ಹೇಳಿದ್ದ. ನಾನೇನು ಹೆದರ್ಕೊಂಡಿದ್ದೀನಿ ಅನ್ಕೊಂಡ್ರಾ? ಮೊದ್ಲು ನಿನ್ನ ಫೂಲ್ ಮಾಡಿ ಆಮೇಲೆ ಒಳಗ್ ಬರೋಣ ಅನ್ಕೊಂಡಿದ್ದೆ. ಏ ಸಪ್ನ, ನನಗೆ ಈಗ ಮೋಸ ಮಾಡ್ಬೋದಾ? ಮಾಮ, ಎಲ್ಲ ನಿಮ್ ಒಳ್ಳೇದಕ್ಕೆ ಅನುಕೂಲ ಆಗ್ಲಿ ಅಂತ ಆಂಟಿಗೆ ಟ್ರೈನಿಂಗ್ ಕೊಟ್ಟೆ. ಓಹೋ, ಸುಧಾ, ಐ ಲವ್ ಯು. ಐ ಟು ಲವ್ ಯು. Good morning, sir. ಗುಡ್ ಮಾರ್ನಿಂಗ್. I'm sorry, doctor. I don't mind. Bye-bye. Good morning, doctor. Hello, administrative secretary? Yes, please. ನಾನು ಡಾಕ್ಟರ್ ಸುಧಾ ಮಾತಾಡ್ತಿರೋದು. ಹೇಳಿ. ಇವತ್ತು ಯಾರಾದರೂ ಹೊಸ ಡಾಕ್ಟರ್ ಜಾಯಿನ್ ಆದ್ರಾ? ಆಗ್ಬೇಕಾಗಿತ್ತು. ಸ್ವಲ್ಪ ನೋಡಿ ಹೇಳ್ತೀರಾ? ನೀನಾ? ನಾನೇ. ನನ್ನ ಡ್ಯಾಡಿ ಆಜ್ಞೆ ಪಾಲಿಸ್ತಾ ಇದ್ದ ನಿನ್ನನ್ನ ಈ ಜಗತ್ತಿನಿಂದಲೇ ಕಳಿಸ್ಬೇಕು ಅನ್ನೋದು ನನ್ನ ಆಜ್ಞೆ. ನೋಡ್ದೆ, ಟಿವಿಲಿ ಇಂಟರ್ವ್ಯೂ ನೋಡಿದೆ, ಪೇಪರ್ ನ್ಯೂಸ್ ನೋಡಿದೆ. ಈಗ ನೀನು ಹೆಣ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಡಾಕ್ಟರ್, ಡಾಕ್ಟರ್, ನರ್ಸ್, ಸ್ವಲ್ಪ ಅಟೆಂಡ್ ಮಾಡಿ ಬೇಗ. ಈ ಜೆಕೆ ಯಾವಾಗಲೂ ಹೀಗೆ, ಎಲ್ಲ ಕೆಲಸದಲ್ಲೂ ಆತರ ಪಡ್ತಾನೆ. ಏನಾಯ್ತು ಸರ್? ಜೆಕೆ ಆಸ್ಪತ್ರೆಯಿಂದ ತಪ್ಪಿಸ್ಕೊಳ್ಳೋದನ್ನ ಡಾಕ್ಟರ್ ನೋಡ್ಬಿಟ್ಟಿದ್ದಾಳಂತೆ. ಅವಳನ್ನೇ ಮುಗಿಸ್ಬಿಟ್ರೆ ಅದಷ್ಟು ಸುಲಭ ಅಲ್ಲ. ಸರ್, ವಿಷಯ ಎಲ್ಲ ಗೊತ್ತಾಯ್ತು. ಡಾಕ್ಟರ್ ಸಾಕ್ಷಿ ಹೇಳೋದು ಏನು ಪ್ರಯೋಜನ ಆಗದಾಗೆ ನಾನು ನೋಡ್ಕೋತೀನಿ. ಯೋರ್ ಆನರ್, ಈತ ನಿನ್ನೆ ಕುಡಿದು ರಸ್ತೆಯಲ್ಲಿ ವಾಹನ ನಡೆಸಿ ಆಕ್ಸಿಡೆಂಟ್ ಮಾಡಿ ಗಲಾಟೆ ಮಾಡಿದ್ದಾನೆ. ನೀವು ಕುಡಿದು ರಸ್ತೆಯಲ್ಲಿ ವಾಹನ ನಡೆಸಿ ಆಕ್ಸಿಡೆಂಟ್ ಮಾಡಿ ಗಲಾಟೆ ಮಾಡಿದ್ದು ನಿಜಾನಾ? ಹೌದು ಸರ್. ನೀವು ಮಾಡಿರೋ ಅಪರಾಧಕ್ಕೆ ನಿಮಗೆ 3,000 ರೂಪಾಯಿ ದಂಡ ವಿಧಿಸಲಾಗಿದೆ. ಸುಧಾ, ಏಯ್ ರಾಜಾ, ಹಾಯ್, ಬಾಬಾ ಬಾ ಕೂತ್ಕೋ. ರಾಜಾ, ಆಸ್ಪತ್ರೆಯಲ್ಲಿ ಕೊಲೆ ನಡೆದಾಗಿನಿಂದ ಸುಧಾ ತುಂಬಾ ಅಪ್ಸೆಟ್ ಆಗ್ಬಿಡ್ತಾಳೆ. ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಡೋಂಟ್ ವರಿ, ನಾಳು ಬುದ್ಧಿ ಹೇಳ್ತೀನಿ. ಎಲ್ಲಿದ್ದಾಳೆ? ಮೇಲಿದ್ದಾಳೆ. ಏ ಸುಧಾ, ವಾಟ್ ಇಸ್ ದಿಸ್? ನೀ ಈ ತರ ಯೋಚನೆ ಮಾಡ್ತಾ ಕೂತ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಗುತ್ತಾ? ನನ್ನ ಕಣ್ಣು ಮುಂದೆನೆ ಅಷ್ಟೆಲ್ಲ ಅನ್ಯಾಯ ನಡೀತಿದ್ರು ನಾನೇನು ಮಾಡಕ್ಕಾಗ್ಲಿಲ್ಲ. ನಿನ್ ಕೈಯಲ್ಲಿ ಏನ್ ಸಾಧ್ಯ ಆಯ್ತೋ ಅದನ್ನ ಮಾಡಿದ್ಯಾ. ಇನ್ನೇನ್ ಮಾಡ್ಬೇಕಾಗಿತ್ತು? ಕೊಲೆಗಾರನ್ನ ನೋಡಿದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟನೆ ಹೊರತು ಅವನನ್ನ ಹಿಡ್ಕೊಡಕ್ಕಾಗ್ಲಿಲ್ಲ. ಅದು ನಿನ್ ಕೆಲಸ ಅಲ್ಲ, ಗೊತ್ತಾಯ್ತಾ? ನೀನ್ ಈಗ ಬೇಜಾರ್ ಮಾಡ್ಕೊಂಡು ಕೂತ್ರೆ ನೀನ್ ನಂಬ್ಕೊಂಡ್ರೆ ಪೇಷಂಟ್ಗಳ ಗತಿ ಏನು? ಬಾ.
ಈ ದಿನ ನಮ್ಮ ಇತಿಹಾಸದ ಕರಾಳ ದಿನ. ನಮ್ಮೆಲ್ಲರ ನೆಚ್ಚಿನ ಅಧಿಕಾರಿ ಸುಧಾಕರ್ ಅವರನ್ನು ಕಳೆದುಕೊಂಡ ದಿನ. ನಮ್ಮ ರಾಜ್ಯದ ಅಮೂಲ್ಯ ಆಸ್ತಿಯನ್ನು ಕಳೆದುಕೊಂಡ ದಿನ. ಅವರು ಎಂತಹ ನಿಷ್ಠಾವಂತ ಅಧಿಕಾರಿ ಅಂದ್ರೆ ಅದನ್ನ ಹೇಳೋದಕ್ಕೆ ಅಸಾಧ್ಯ. ಸುಧಾ, ಏನಾಯ್ತು? ಅಂತಹ ಒಬ್ಬ ದಕ್ಷ ಅಧಿಕಾರಿಯನ್ನು ಕಳೆದುಕೊಂಡ ನಾವು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಕೊಲೆಗಾರ ದುರ್ಭಾಗ್ಯ. ಆರ್ ಯು ಶೂರ್? ಎಸ್. ಅದಕ್ಕಾಗಿ ಈಗ ನಾವೆಲ್ಲ 2 ನಿಮಿಷ ಮೌನ ಆಚರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅಣ್ಣ, ಅವನನ್ನ ಈಗಲೇ ಅರೆಸ್ಟ್ ಮಾಡ್ಬಿಡು. ಯುವರ್ ಆನರ್, ಯಾವುದೇ ಅಪರಾಧವನ್ನ ಮಾಡದೇ ಇರೋ ನನ್ನ ಕಕ್ಷಿದಾರರನ್ನ ಪೊಲೀಸರು ವಿನಾಕಾರಣ ಬಂಧಿಸಿ ಅವರಿಗೆ ಅವಮಾನ ಮಾಡಿದ್ದಾರೆ. ನನ್ನ ಕಕ್ಷಿದಾರರಾದ ಜಯಕೃಷ್ಣ ಅವರಿಗೂ ಹಾಗೂ ಆಸ್ಪತ್ರೆಯಲ್ಲಿ ಮರಣಿಸಿದ ಜಿಲ್ಲಾಧಿಕಾರಿಯಾಗಿದ್ದ ಸುಧಾಕರ್ ಅವರಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ ಅಂತ ನಾನು ರುಜುವಾತುಪಡಿಸುತ್ತೇನೆ. ನನ್ನ ಮೊದಲನೇ ವಿಚಾರಣೆ ಹೂವಿನ ವ್ಯಾಪಾರ ಮಾಡ್ತಾ ಇರೋ ಮಿಸ್ಟರ್ ರಾಜ. ಮಿಸ್ಟರ್ ರಾಜ, ಮಾರ್ಚ್ 11ನೇ ತಾರೀಕು ನೀವು ಜಯಕೃಷ್ಣ ಅವರನ್ನ ನೋಡಿದ್ದು ನೆನಪಿದೆಯಾ? ಆ ದಿವಸ ನಾನು ಜಿಪ್ಸಿಗೆ ಆಕ್ಸಿಡೆಂಟ್ ಮಾಡಿದ್ರು ಅಂತ ನಾನೇ ಜಯಕೃಷ್ಣನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಬಿಟ್ಟೆ. ಯುವರ್ ಆನರ್, ನನ್ನ ಜಿಪ್ಸಿಗೆ ಬೇಕು ಅಂತ ಆಕ್ಸಿಡೆಂಟ್ ಮಾಡಿ ಇವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಬಿಟ್ಟ ನಂತರ ಇನ್ಸ್ಪೆಕ್ಟರ್ ರಂಜಿತ್ ಅವ್ರ ಸಹಾಯದಿಂದ ಹೊರಗೆ ಬಂದು ಆಸ್ಪತ್ರೆಯಿಂದ ಡಿಸಿನ ಕೊಲೆ ಮಾಡಿ ಮತ್ತೆ ಸ್ಟೇಷನ್ ಬಂದಿರ್ಬೋದಲ್ಲ? ಮಿಸ್ಟರ್ ರಾಜ, ಆನ್ಸರ್ ಟು ದಿ ಪಾಯಿಂಟ್. ಸರ್, ವಾಟ್ ಐ ಮೀನ್ ಇಸ್, ಮಾರ್ಚ್ 11ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನೀವು ಜಯಕೃಷ್ಣ ಅವರನ್ನ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ರಾ? ಹೌದು. ದಟ್ಸ್ ಆಲ್ ಯುವರ್ ಆನರ್. ಯು ಮೇ ಗೋ ನೌ. ಯುವರ್ ಆನರ್, ಈ ಕೇಸಿನ ಸಂಬಂಧವಾಗಿ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ರಣಜಿತ್ ಅವರ ಹೇಳಿಕೆಯನ್ನು ಪಡೆಯಲು ತಮ್ಮ ಅನುಮತಿಯನ್ನು ಕೋರ್ತೇನೆ. ಪ್ರೊಸೀಡ್. ಇನ್ಸ್ಪೆಕ್ಟರ್ ರಣಜಿತ್ ಅವರೇ, ಮಾರ್ಚ್ 11ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನೀವು ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಡ್ಯೂಟಿ ಮೇಲಿದ್ರಾ? ಹೌದು ಸರ್, ಡ್ಯೂಟಿ ಮೇಲಿದ್ದೆ. ಆವತ್ತಿನ ದಿನ ಮಿಸ್ಟರ್ ರಾಜಾ ಅವರು ಜಯಕೃಷ್ಣ ಅವರನ್ನ ನಿಮ್ಮ ಬಳಿ ಕರೆತಂದ್ರ? ಹೌದು ಸರ್,
ಕುಡಿದು ಡ್ರೈವ್ ಮಾಡಿ ಆಕ್ಸಿಡೆಂಟ್ ಮಾಡಿದ್ರು ಅಂತ ಕರ್ಕೊಂಡು ಬಂದರು. ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಮಾರ್ಚ್ 12ನೇ ತಾರೀಕು ಕೋರ್ಟ್ ಫೈನ್ ಹಾಕಿದ ಮೇಲೆ ಅವ್ರನ್ನ ಬಿಡುಗಡೆ ಮಾಡಿದ್ವಿ. ಯುವರ್ ಆನರ್, ನನ್ನ ಕಕ್ಷಿದಾರರಾದ ಜಯಕೃಷ್ಣ ಅವರು ಮಾರ್ಚ್ 11ನೇ ತಾರೀಕು ಪೊಲೀಸ್ ಸ್ಟೇಷನ್ನಲ್ಲಿ ಇದ್ದು 12ನೇ ತಾರೀಕು ನ್ಯಾಯಾಲಯ ದಂಡ ವಿಧಿಸಿದ ಮೇಲೆ ಅವರನ್ನು ಬಿಡುಗಡೆ ಮಾಡಿರೋದಕ್ಕೆ ದಾಖಲೆ ಇದರಲ್ಲಿದೆ ಯುವರ್ ಆನರ್. ಯುವರ್ ಆನರ್, ಕೊಲೆ ನಡೆದಿರೋ ಸಮಯದಲ್ಲಿ ಜಯಕೃಷ್ಣ ಅವರು ಪೊಲೀಸ್ ಸ್ಟೇಷನ್ನಲ್ಲಿದ್ದರು. ಅದೇ ಸಮಯದಲ್ಲಿ ಜಯಕೃಷ್ಣ ಅವರು ಕೊಲೆ ಮಾಡಿರೋದಕ್ಕೆ ಹೇಗೆ ಸಾಧ್ಯ? ಆದುದರಿಂದ ನ್ಯಾಯಾಲಯಕ್ಕೆ ನಾನು ಕೇಳಿಕೊಳ್ಳುವುದೇನೆಂದರೆ, ಈಗ ನಿಮ್ಮ ಮುಂದೆ ಹಾಜರುಪಡಿಸಿರುವ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಜಯಕೃಷ್ಣ ಅವರನ್ನು ಈ ಕೊಲೆಯ ಆರೋಪದಿಂದ ವಿಮುಕ್ತಗೊಳಿಸಬೇಕು ಅಂತ ಕೇಳ್ಕೊಳ್ತೇನೆ. ದಟ್ಸ್ ಆಲ್ ಯುವರ್ ಆನರ್. ನ್ಯಾಯಾಲಯ ಡಿಫೆನ್ಸ್ ಲಾಯರ್ ಪ್ರಸ್ತುತಪಡಿಸಿದ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ಜಯಕೃಷ್ಣ ಅವರನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆ ಮಾಡಲಾಗಿದೆ. ಏಯ್, ಏನೋ ನನ್ನ ಮಗನೇ ತರಲೆ ಮಾಡ್ತೀಯಾ? ಕೋರ್ಟ್ ಹೋಗ್ತೀಯಾ? ಹಲೋ, ಗೋಲಿ ಮಾರ್ದೋಂಗ ಕಿಶಾವ್. You bloody bastard! I'll kill him! I'll kill you! ಬಿಡೋಣ! ಇವತ್ತು ಏನ್ ಮಾಡ್ತೀಯ ಹೇಳಿ, ಏನ್ ಮಾಡ್ತೀಯ? ಆ ಪ್ರಾಬ್ಲಮ್ ಬಡಿಬೋದು, ಅದಕ್ಕೆ ಸಮಸ್ಯೆ ಪರಿಹಾರ ಆಗುತ್ತೆ ಗುಡ್ಯಾ? ನೋ ರಾಜ, ನೋ, ಇಟ್ಸ್ ಇಂಪಾಸಿಬಲ್. ಈ ಯೂನಿಫಾರ್ಮ್ ಹಾಕೊಂಡ್ರೆ ನಾನೇ ಇವನ್ನ ಏನು ಮಾಡ್ತಾ ಇಲ್ಲ ಅಂತದ್ರಲ್ಲಿ ನೀನೇನೋ ಮಾಡ್ತೀಯಾ? ಬಿಟ್ಟೋಡು ಅವನ್ನ. ನ್ಯಾಯ ಕಾನೂನು ಅಂತ ಮುಸ್ಕಾಕೊಂಡು ಕೂತ್ರೆ ಹೀಗೆ ಗುದ್ಕೊಡ್ತಾನೆ ಇರ್ತಾರೆ. ಅನ್ಯಾಯ ನೋಡಿ ನೋಡಿ ಒಳಗೆ ಬೆಂಕಿ ತರ ಕುದಿತಾ ಇದೆ. ಅದನ್ನ ಆರಿಸೋದು ಪ್ರಯತ್ನ ಪಡ್ಬೇಡ. ಅದನ್ನ ಯಾರೇ ಆರಿಸೋದು ಪ್ರಯತ್ನ ಪಟ್ಟರು ಸುಟ್ಟು ಬೂದಿ ಹೋಗ್ತಾರೆ. ಸಮಾಧಾನ ಮಾಡ್ಕೊ ರಾಜ, ಸಮಾಧಾನ ಮಾಡ್ಕೊ. ಈ ನಿನ್ನ ಹುಚ್ಚು ಆವೇಶ ಈಗ ಪ್ರಯೋಜನ ಆಗೋದಿಲ್ಲ. ನೋಡ್ದ್ಯಾ ಜೇಕೆ, ನೀನು ಸ್ವಲ್ಪ ಎಚ್ಚರ ತಪ್ಪಿದ್ರಿಂದ ಎಷ್ಟು ರಿಸ್ಕ್ ತಗೋಬೇಕಾಯ್ತು. ಸಾರಿ ಡ್ಯಾಡ್, ಇನ್ನು ಮುಂದೆ ಹುಷಾರಾಗಿರ್ತೇನೆ. ಕೇಸ್ ಇಷ್ಟಕ್ಕೆ ಮುಗಿದೋಯ್ತು ಅಂತ ಅನ್ಕೋಬೇಡ. ಸಾಕ್ಷಿ ಹೇಳಿದ ಅವರಿಬ್ಬರು ಮತ್ತೆ ನಿನಗೇನಾದ್ರೂ ತೊಂದರೆ ಕೊಡಬಹುದು. ಬಿ ಕೇರ್ಫುಲ್. ಹಲೋ ಹಲೋ, ನಮಸ್ಕಾರ ಸರ್. ಏನಾಗ್ಬೇಕು ಹೇಳಿ ಸರ್. ಯಾವನ್ರಿ ಅವ್ನು ಇನ್ಸ್ಪೆಕ್ಟರ್ ವಿಕ್ರಮ್? ತುಂಬಾ ಬಾಲ ಅಲ್ಲಾಡಿಸ್ತಾ ಇದ್ದಾನಲ್ಲ. ಅರ್ಥವಾಯ್ತು ಸರ್, ಅವನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಸರ್. ಹಾ, ತಗೋಮ್ಮ, ಬರ್ತೀನಮ್ಮ. ಎಸ್ ಕಮಿನ್. ಕೂತ್ಕೊಳ್ಳಿ. ಹೇಳಿ. ನನ್ನ ಹೆಸರು ಲಕ್ಷ್ಮಿ. ರಾಜ ನನ್ನ ತಮ್ಮ. ನಮಸ್ಕಾರ. ನೀವು ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ. ನೀವು ಹೀಗೆ ಎದ್ದು ನಿಂತ್ಕೊಂಡ್ರೆ ನಾನು ಹೊರಟೋಗ್ಬೇಕಾಗತ್ತೆ. ಸಾರಿ. ಹೇಳಿ. ರಾಜ ನಿನ್ನೆ ತುಂಬಾ ಆವೇಶದಿಂದ ಮಾತಾಡದ್ನಂತೆ, ಹೌದಾ? ಹೌದು. ನಾನು ಯಾವತ್ತೂ ರಾಜನ ಆ ಥರ ನೋಡೇ ಇರಲಿಲ್ಲ. ಆದ್ರೆ ನಾನು ನೋಡಿದ್ದೀನಿ. ಅದಕ್ಕೆ ಹೆದರ್ಕೊಂಡು ನಿನ್ನ ಹತ್ರ ಬಂದಿದ್ದು. ರಾಜ ಯಾರ ಕಣ್ಣಿಗೆ ಬೀಳ್ಬಾರ್ದು ಅಂತಿದ್ನೋ ಅದು ನಿನ್ನೆ ನಡೆದೋಯ್ತು. ಆ ನೇಚರ್ ದೃಷ್ಟಿ ಯಾರ ಮೇಲಾದ್ರೂ ಬಿದ್ರೆ ಅವ್ರ ಗತಿ ಅಷ್ಟೇ. ನೀವು ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಆ ಜೇಕೆ ಮತ್ತವನ ತಂದೆ ಹೋಮ್ ಮಿನಿಸ್ಟರ್ ಬಗ್ಗೆ. ಅವ್ರ ಕೆಟ್ಟ ದೃಷ್ಟಿ ನಮ್ಮ ಸಂಸಾರದ ಮೇಲೆ ಬೀಳಕ್ಕಿಂತ ಮುಂಚೆ. ಏನ್ ಬಾವಾ, ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟು ಸುಲಭ ಮುಗಿಸ್ಬಿಟ್ರಲ್ಲ. ಸಾಯಂಕಾಲ ಪಾರ್ಟಿ ಗಿಟ್ ಇದೆ ತಾನೆ? ಪಾರ್ಟಿ ಸಾಯಂಕಾಲ ಕೊಡ್ತೀನಪ್ಪ. ಬರ್ತ್ಡೇ ಬಾಯ್ ಬೆಳಗಾದ್ರೆ ಫ್ರೆಶ್ ಆಗಿರ್ಲಿ ಅಂತಾನೆ ನಿನಗೋಸ್ಕರನೇ ಕಂಪೋಸ್ ಮಾಡಿದ್ದು. ಥ್ಯಾಂಕ್ ಯು. ಬೈ ದ ಬೈ, ನನ್ನ ಬರ್ತ್ಡೇ ಗಿಫ್ಟ್ ಆಗಿ ಏನ್ ಕೊಡ್ತಾ ಇದ್ದೀರಾ? ನಿನಗೆ ಇಷ್ಟವಾಗಿರೋ ವಸ್ತುನೇ ತಂದಿದ್ದೀನಿ. ಏನದು? ಸಸ್ಪೆನ್ಸ್. ಸಂಜೆ 6 ಗಂಟೆವರೆಗೂ ಕಾಯ್ಬೇಕು ನೀನು. ಏನಂದ್ರೆ ಕಾಫಿ? ಓಹೋ, ಕಾಫಿ. ನಾನು ಎಲ್ಲಾದ್ರೂ ಹೊರಟಾಗ ನೀನ್ ಹೀಗೆ ಫ್ರೆಶ್ ಆಗಿ ಬಂದು ನಿಂತ್ಕೊಂಡ್ಬಿಟ್ರೆ ರೆಕಾರ್ಡಿಂಗ್ ಕ್ಯಾನ್ಸಲ್ ಮಾಡಿ ಮನೇಲೇ ಇದ್ದು ಬಿಡೋಣ ಅನ್ಸುತ್ತೆ ಅಲ್ವಾ? ಅಲ್ಲ, ನಿನಗೆ ಯಾಕೆ ಗೊತ್ತಾಯ್ತು? ರೀ, ನಾನು ನಿಮ್ ಹೆಂಡತಿ. ನನ್ಗಲ್ದೆ ಇನ್ಯಾರು ಗೊತ್ತಾಗುತ್ತೆ ನೀವ್ ಹೇಗೆ ಅಂತ? ಗೊತ್ತಾದ್ರೆ ಏನ್ ಪ್ರಯೋಜನ? ನಿಮ್ ರೊಮ್ಯಾನ್ಸ್ ಎಲ್ಲ ಸಾಕು, ರೆಕಾರ್ಡಿಂಗ್ ಹೊರಡಿ. ಆಗ್ಲೇ 2 ಸಲ ಫೋನ್ ಬಂದಿತ್ತು ಥಿಯೇಟರ್ ಇಂದ. ಹೌದು. ಈ ಹೆಂಗಸ್ರೆ ಹೀಗೆ, ಮದುವೆಗೆ ಮುಂಚೆ ಒಂಥರ, ಮದುವೆ ಆದ್ಮೇಲೆ ಇನ್ನೊಂಥರ. ಅಳಿಯಂದ್ರೆ ಫೋನು. ಹಾ ಹೊಟ್ಟಿದಾರ ಅಂತ ಹೇಳಿ ಮಾವ. ಬರ್ಲಾ? ಬಾಯ್.
ಎಲ್ಲಿ ನಿಮ್ ಪಕ್ವಾದಿದ್ದವ್ರು ಯಾರು ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದೆ. ಮೊದಲು ಕಥೆ ಸಂದರ್ಭ ಹೇಳ್ಬಿಡ್ತೀನಿ, ಆಮೇಲೆ ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಟ್ಯೂನ್ ಹಾಕೊಟ್ಬಿಡಿ. ನಾನ್ಸೆನ್ಸ್. ಥ್ಯಾಂಕ್ ಯು. ಕೂಗಾಡಿ ಮೂಡ್ ಹಾಳು ಮಾಡ್ಕೊಡೆ. ಆಮೇಲೆ ಒಳ್ಳೆ ಟ್ಯೂನ್ ಹಾಕೋಕ್ಕಾಗಲ್ಲ. ಸಿಚುವೇಶನ್ ಏನು ಅಂದ್ರೆ, ನಮಗೆ ನಿನ್ ಹೂ ತೋಟ ಬೇಕು, ಆದ್ರೆ ಭೂಮಿ ಮೇಲೆ ಬೆಳೆಯೋ ಹೂ ಬೇಕಾಗಿಲ್ಲ. ಭೂಮಿ ಒಳಗಿರೋ ಗ್ರಾನೈಟ್ ಬೇಕು. ಬೇಕು ಅಂದ್ರೆ ಬೇಕು. ಅದಕ್ಕೆ ಮೊದಲು ನಿನ್ನ ಮಾವನ ಭೇಟಿಯಾಗಿ ಪೇಪರ್ಸ್ಗೆ ಸೈನ್ ಮಾಡು ಅಂದ್ವಿ. ಏನು ಪ್ರಯೋಜನ ಆಗ್ಲಿಲ್ಲ. ವ್ಯವಹಾರ ಎಲ್ಲ ನಿನ್ನ ಕೈಲಿದೆ ಅಂತ ಗೊತ್ತಾಗಿ ತುಂಬಾ ಡೀಸೆಂಟ್ ಆಗಿ ವ್ಯವಹಾರ ಮಾಡಬೇಕು ಅನ್ಕೊಂಡು ಇಷ್ಟು ದಿನ ನಿನ್ನ ಹತ್ರ ಜೆಂಟ್ಲ್ ಮ್ಯಾನ್ ತರ ನಡ್ಕೊಂಡ್ವಿ. ಆದ್ರೆ ನೀನು ಅದಕ್ಕೆ ಬೆಲೆನೇ ಕೊಡ್ತಾ ಇಲ್ಲ. ಹೊರಟೋಗಿಲ್ಲಿಂದ. ನಿಮ್ಮ ಹತ್ರ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ಮಾತಾಡೋಂತ ಯಾವ ನನ್ನ ಮಗ ಹೇಳ್ದ? ಮುಚ್ಕೊಂಡು ಈ ಪೇಪರ್ಸ್ ಸೈನ್ ಹಾಕು. ಕೊಟ್ಟಷ್ಟು ದುಡ್ಡು ತಗೊಂಡು ಬದುಕೋದ್ ನೋಡು. ಅದು ನನ್ನ ಪ್ರಾಣ ಇರೋವರೆಗೂ ನಿಮ್ಮ ಆಸೆ ನೆರವೇರಲ್ಲ. ಅದೇನ್ ಮಾಡ್ಕೋತಿರೋ ಮಾಡ್ಕೋ ಹೋಗಿ. ಇವನ್ ನಾವು ಹೇಳಿದ ಸಿಚುಯೇಷನ್ಗೆ ಟ್ಯೂನ್ ಹಾಕಲ್ಲ. ಅದಕ್ಕೆ ಇವನ್ ಸಿಚುಯೇಷನ್ ಚೇಂಜ್ ಮಾಡ್ಬಿಟ್ರೆ ನಮ್ಗೊಂದು ಒಳ್ಳೆ ಹಿಟ್ ಸಾಂಗ್ ಸಿಗತ್ತೆ. ಕಮ್ ಆನ್ ಬಾಯ್ಸ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಅಕ್ಕ ಬಾವು ಬಂದಿಲ್ವಾ? ಇನ್ನೂ ಇಲ್ಲ ಕಣೋ, ಇರು ಫೋನ್ ಮಾಡಿ ಕೇಳ್ತೀನಿ. ಹಾ. ಹ್ಯಾಪಿ ಬರ್ತ್ಡೇ ಅಂಕಲ್. ಹಲೋ. ನಾನು ರೀ ಲಕ್ಷ್ಮಿ, ಬೇಗ ಬನ್ನಿ. ಇಲ್ಲೆಲ್ಲರೂ ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ. ಆಗ್ಲೇ ಹೊರಟಿದ್ದೆ ಕಣೆ, ಆದ್ರೆ ಏನ್ ಮಾಡ್ಲಿ, ಸರಿಯಾದ ಟೈಮಿಗೆ ಅಜ್ಜಕ್ಕೆ ಒಕ್ಕರ್ಸ್ದ. ಮತ್ತೆ ನಮ್ಮ ಎಸ್ಟೇಟ್ ಮಾರೋ ವಿಷಯ ತಾನೆ? ಇನ್ಯಾಕೆ ಬರ್ತಾನೆ ಅವನು? ಆಗೋಲ್ಲ ಅಂತ ಹೇಳಿ ಕಳಿಸ್ದೆ. ಹೋಗ್ಲಿ ಬಿಡು, ಇನ್ನು ಅರ್ಧ ಗಂಟೆ ಒಳಗೆ ಬಂದು ಆಯ್ತಾ? ಆಯ್ತು. ಮಾಮ, ಡ್ಯಾಡಿ ಕೊಡ್ಬೇಕಾಗಿದ್ದು ನಿಮ್ ಬರ್ತ್ಡೇ ಗಿಫ್ಟು ಇದೆ. ಥ್ಯಾಂಕ್ ಯು. ವಾವ್ ಸಪ್ನಾ, ನೀ ಯಾಕೆ ನನ್ನ ಬೆಳಗ್ಗೆ ಹೇಳಿಲ್ಲ? ಹೇಳಿದ್ರೆ ಈ ಫ್ರಾಕ್ ನಂಗೆ ಸಿಗ್ತಾ ಇತ್ತಾ, ಅದಕ್ಕೆ ಹೇಳಿಲ್ಲ. ಬಹಳ ಕಿಲಾಡಿ ಇದೀನೇನು ಅಕ್ಕ, ಚೆನ್ನಾಗಿದಲ್ಲ? ಈ ಬಾಡಿನ ತಗೊಂಡೋಗಿ ಇವ್ರ ಮನೆ ಮುಂದೆ ಬಿಸಾಕಿ. ರಾಜಾ, ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ಇನ್ನು ಕಾಯೋದು ಬೇಡ, ಕೇಕ್ ಕಟ್ ಮಾಡಿಬಿಡು. ಇನ್ನೊಂದು 5 ನಿಮಿಷ ವೇಟ್ ಮಾಡೋಣ ಅಕ್ಕ, ಪ್ಲೀಸ್.
ಬೇಡ, ನೀನ್ ಅಲ್ಲಿಗೆ ಹೋಗ್ಬಾರ್ದು. ಅವ್ರ ಸಮಕ್ಕೆ ಹೋರಾಡೋ ಶಕ್ತಿ ನಮಗಿಲ್ಲ ರಾಜ. ಅಪ್ಪ, ನೀವಾದ್ರೂ ಅವನಿಗೆ ಬುದ್ಧಿ ಹೇಳ್ಬಾರ್ದ? ಅಕ್ಕ ನಾನು ತಿಳಿಬೇಡ, ನಮಗಾಗಿರೋ ಅನ್ಯಾಯಕ್ಕೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ರಾಜ, ನ್ಯಾಯಕ್ಕೋಸ್ಕರ ನೀನ್ ಎಷ್ಟೇ ಅವ್ರ ಜೊತೆ ಹೋರಾಡಿದ್ರು ಸತ್ತೋದ್ ನನ್ ಗಂಡ ಮತ್ತೆ ಬರ್ತಾರ? ನಾಳೆ ಅವ್ರು ನಿನಗೇನಾದ್ರೂ ತೊಂದರೆ ಮಾಡಿದ್ರೆ ನಮ್ ಗತಿ ಏನು ರಾಜ? ನಮ್ ಗತಿ ಏನು? ಅಕ್ಕ, ನನ್ನ ಆವೇಶ ತಿಳಿಬೇಡ. ಬೇಡ ರಾಜ, ನೀನ್ ಹೋಗ್ಕೂಡ್ದು. ಇಲ್ಲ ಅಕ್ಕ, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನ್ ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ರಾಜ, ನೀನ್ ಹೋದ್ರೆ ನನ್ ಮೇಲೆ ಆಣೆ. ಅಕ್ಕ! ರಾಜ, ಈಗ ಮಾತ್ರ ಅಲ್ಲ, ನಾನು ಬದುಕಿರೋವರೆಗೂ ನೀನಿ ಬಂದಕ್ ಮುಟ್ಬಾರ್ದು. ನೀನಿ ಬಂದಕ್ ಮುಟ್ಕೊಡ್ದು, ನನ್ ಮೇಲೆ ಆಣೆ. ನಮ್ ಸಂಸಾರದ ಸಂತೋಷ, ನಗು ಎಲ್ಲ ಅವತ್ತಿಗೆ ಸುಟ್ಟು ಭಸ್ಮ ಆಗೋಯ್ತು. ಸುಟ್ಟು ಭಸ್ಮ ಆಗೋಯ್ತು. ಆದ್ರೆ ಈಗ ಕೆಲವು ದಿನಗಳಿಂದ ರಾಜ ಮತ್ತೆ ಅವ್ರಗಳ ವಿರುದ್ಧ ಹೋಗೋ ಹಕ್ಕ ಕಾಣ್ತಾ ಇದೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ನಂಗೆ ತುಂಬಾ ಭಯ ಆಗ್ತಾ ಇದೆ ಸುಧಾ. ಇದನ್ನೆಲ್ಲ ನಾನು ನಿನಗೆ ಯಾಕೆ ಹೇಳ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಪರಿಸ್ಥಿತಿಲಿ ನನಗೆ ದಿಕ್ಕೇ ತೋಚ್ತಾ ಇಲ್ಲ. ನನಗೆ ಸಹಾಯ ಬೇಕು, ನನಗೆ ಸಹಾಯ ಬೇಕು ಸುಧಾ. ಸುಧಾ, ನೀ ನನಗೆ ಸಹಾಯ ಮಾಡ್ತೀಯಮ್ಮ. ರಾಜ ಅವ್ರಗಳ ವಿರುದ್ಧ ಹೋಗ್ದೇ ಇರೋ ಹಾಗೆ ನೋಡ್ಕೋತೀಯಮ್ಮ. ನೀವೇನು ಯೋಚನೆ ಮಾಡಬೇಡಿ, ಅವ್ರಿಗೆ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸುಧಾ, ನೀ ಯಾವಾಗ ಬಂದೆ? ನೀವು ನಿಮ್ಮ ಸುತ್ತಲೂ ಇರೋದನ್ನ ಮರೆತು ಆ ಜೇಕೆ ಬಗ್ಗೆ ಯೋಚನೆ ಮಾಡೋಕೆ ಶುರು ಮಾಡಿದ್ರಲ್ಲ, ಆವಾಗಲೇ ಬಂದೆ. ಏನ್ ಸುಧಾ, ನನ್ನ ಹಂಗಿಸ್ತಾ ಇದೆಯಾ? ಅನ್ಯಾಯದ ವಿರುದ್ಧ ಹೋರಾಡೋದು ತಪ್ಪಾ? ರಾಜ, ಹೋರಾಟದಲ್ಲಿ ತೊಡಗಿರೋದು ನೀವು. ನಿಮಗೆ ಚೆನ್ನಾಗಿ ಗೊತ್ತು ನೀವು ಮಾಡ್ತಾ ಇರೋದ್ರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ. ಆದ್ರೆ ನಾನು ಬಯಸೋದು ನಿಮ್ಮ ಒಳ್ಳೆಯದನ್ನೇ. ನಿಮ್ಮ ಹೋರಾಟಕ್ಕಾಗ್ಲಿ, ನಿಮ್ಮ ಆದರ್ಶಕ್ಕಾಗ್ಲಿ, ನಿಮ್ಮ ಗುರಿಗಾಗ್ಲಿ ನನ್ನ ಪ್ರೀತಿಯಿಂದ ಯಾವ ಅಡ್ಡಿನೂ ಇಲ್ಲ. ನಿಮ್ಮ ಹತ್ರ ಇರೋ ಪ್ರೀತಿಗಿಂತ ಇದು ಯಾವುದು ದೊಡ್ಡದು ಅಲ್ಲ. ಓ, ನನಗಿವಾಗ ಗೊತ್ತಾಯ್ತು ನೀನು ಯಾಕೆ ಹೀಗೆ ಮಾತಾಡ್ತಿದ್ದೆ ಅಂತ. ಅಕ್ಕ ಸಿಕ್ಕಿದ್ಲಾ? ಅವಳು ಮಾತ್ರ ನನ್ನ ಪ್ರೀತಿ ಮುಖ್ಯ, ನಿನ್ನ ಮುಖ್ಯ ಅಲ್ವಾ? ಕೇಳಿ ಪಡ್ಕೊಳ್ಳೋದು ಯಾವತ್ತೂ ಪ್ರೀತಿ ಆಗಲ್ಲ. ಛೇ, ನನಗಿದು ಹೊಳ್ದೇ ಇರಲಿಲ್ಲ. ಎಲ್ಲದಕ್ಕೂ ನಿಮ್ಮ ಪರ್ಮಿಷನ್ ಕೇಳಬೇಕು ಅಲ್ಲ? ಇಲ್ಲಿ 25 ಕೋಟಿ, ಇಲ್ಲಿ 60 ಕೋಟಿ, ಇಲ್ಲಿ 10 ಕೋಟಿ. ಇಲ್ಲಿ ಒಂದೇ ಕಡೆ ರಾಜನ್ ಎಸ್ಟೇಟ್ನಲ್ಲಿ ಸುಮಾರು 150 ಕೋಟಿ ದುಡಿಬಹುದು. ಅಷ್ಟು ಗ್ರಾನೈಟ್ ಬಿದ್ದಿದೆ. ಮತ್ತೆ ಯಾಕೆ ಇಷ್ಟು ದಿವಸ ಸುಮ್ಮನೆ ಇದ್ದೆ? ಮರ್ತೋಗಿದ್ಯಾ? ಇಲ್ಲ ಡ್ಯಾಡ್, ಹಳೆದನ್ನೆಲ್ಲ ಆ ಫ್ಯಾಮಿಲಿ ಸ್ವಲ್ಪ ದಿನ ಮರಿಲಿ ಅಂತ ನಾನೇ ಸುಮ್ಮನೆ ಇದ್ದೆ. ಈಗ ಅದಕ್ಕೆ ಕಾಲ ಕೂಡ ಬಂದಿದೆ. ಈಗ ಕಾಲ ಕೂಡ ಬಂದಿದೆ ತಾನೇ, ಮುಂದುವರಿಸು. ಓಕೆ ಡ್ಯಾಡ್. ಜಕ್ಕೆ ಬಂದಿದ್ನಾ? ಅಪ್ಪ ಏನು ಹೇಳ್ದ? 50 ಲಕ್ಷ ರೂಪಾಯಿ ತಗೊಂಡು ಅಗ್ರಿಮೆಂಟ್ ಪೇಪರಿಗೆ ಸೈನ್ ಮಾಡ್ಬೇಕಂತೆ. ಅಂದ್ರೆ ಈ ತೋಟನ ನಾವು ಅವ್ರಿಗೆ ಮಾರ್ಬೇಕು. ಮಾರ್ದೆ ಹೋದ್ರೆ ಅವ್ರ ದ್ವೇಷ ಕಟ್ಕೊಂಡು ಇರೋ ನೆಮ್ಮದಿನ ಹಾಳು ಮಾಡ್ಕೋಬೇಕಾ ರಾಜ? ಅಕ್ಕ, ಆ ಜೇಕೆ ಎದುರ್ಕೊಂಡು ಬದುಕ್ಬೇಕಂತ ಹೇಳ್ತೀಯ? ಅಪ್ಪ, ಅಕ್ಕ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದಾಳೆ? ಅಕ್ಕ, ಬರೀ ಬೆಟ್ಟ ಗುಡ್ಗಳು ತುಂಬಿರೋ ಜಾಗನ ಈ ಸ್ಥಿತಿ ತರಬೇಕಾದ್ರೆ ಎಷ್ಟು ಬೆವರು ಸುತ್ತಿದ್ದೀವಿ, ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಅದಕ್ಕೆ ಅವ್ನು ದುಡ್ಡು ಕೊಟ್ಟಿದ್ದಾನಲ್ಲಪ್ಪ, ಅದನ್ನ ತಗೊಂಡು ಹೋಗಿ ಬೇರೆ ಎಲ್ಲಾದ್ರೂ ನೆಮ್ಮದಿಯಿಂದ ಜೀವನ ನಡೆಸಬಹುದಲ್ಲ? ಅಕ್ಕ, ನಾವ್ ಈ ರೀತಿ ಇದ್ರೆ ನೆಮ್ಮದಿ ಸಿಗಲ್ಲ ರಾಜ. ಆ ಜೇಕೆ ಬದುಕಿರೋರು ನಮ್ ನೆಮ್ಮದಿ ಸಿಗಲ್ಲ, ಖಂಡಿತ ಸಿಗಲ್ಲ. ಅಪ್ಪ, ನೀವಾದ್ರೂ ಪರಿಸ್ಥಿತಿನ ರಾಜನ್ ವಿವರಿಸಿ ಹೇಳಿ ಅಪ್ಪ. ಲಕ್ಷ್ಮಿ,
ಹೆದರ್ಕೊಂಡು ದಿನ ಸಾಯೋದಕ್ಕಿಂತ ಹೋರಾಡಿ ಒಂದೇ ಸಲ ಸಾಯೋದು ಒಳ್ಳೇದು. ರಾಜ, ನಾನು ಬದುಕಿರೋವರೆಗೂ ನೀನೇ ಬಂದಕ್ ಮುಟ್ಬಾರ್ದು, ನೀನೇ ಬಂದಕ್ ಮುಟ್ಕೊಡ್ದು ನನ್ನ ಮೇಲಾಣೆ. Come on, Siddharth. Enjoy yourself. Come. That's right. Oh. ನಾಗಪ್ಪ, ಜೆಕೆ, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಫಾರ್ ಯು. ಇನ್ನೊಂದ್ಸಲ ನಮ್ಮ ಮನೆಗೆ ಬಂದು ಜಮೀನ್ ಬೇಕು ಅಂತ ಕೇಳಿದ್ರೆ ನಿಮ್ಮನ್ನ ಕೊಚ್ಚಾಕ್ಬಿಡ್ತೀನಿ. ಹುಷಾರ್. ಇವಾಗ ಮದುವೆ ಆಟ ಆಡೋಣ. ಇದು ಮಾಮ, ಇದು ಸುಧಾ ಆಂಟಿ. ಗಂಡಿನ ಕಡೆ ನಾನು, ಹೆಣ್ಣಿನ ಕಡೆ ಯಾರು? ಅಮ್ಮ ಅಮ್ಮ, ಹೆಣ್ಣಿನ ಕಡೆ ನೀನಾಗಮ್ಮ. ಒಂದೇ ಒಂದು ಆಟ ಆಡೋಣ. ನಾ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ನಿನ್ ಜೊತೆ ಆಟ ಆಡ್ತೀನಿ. ಅಲ್ಲಿವರೆಗೂ ನೀನ್ ಆಟ ಆಡ್ತಾ ಇರು. ಹೆಣ್ಣಿನ ಕಡೆ ಅವ್ರಿಗೆ ಜಂಬ ಇರ್ಬೇಕಾದ್ರೆ ಗಂಡಿನ ಕಡೆ ಅವ್ರಿಗೆ ಇನ್ನೇ ಜಂಬ ಇರಬೇಕು. ನೀವ್ಯಾಕ್ರೋ ಬಂದ್ರಿ ಮತ್ತೆ ಇಲ್ಲಿಗೆ? ಸೈನ್ ಮಾಡ್ಸೋಕೆ. ಹೇ ಮುದ್ಕ, ನಿನಗೆ ಪ್ರಾಣಕ್ಕಿಂತ ಈ ಮಣ್ಣಿನ ಮೇಲೆ ಯಾಕೋ ಅಷ್ಟೊಂದು ಆಸೆ? ನಿನಗೇನೋ ಸಾಯೋ ವಯಸ್ಸು, ಸಾಯಿ. ಆದ್ರೆ ನಿನ್ನ ಮಗನಿಗೆ ಇನ್ನೂ ಎಳೆ ವಯಸ್ಸು. ಥಿಂಕ್ ಅಬೌಟ್ ಹಿಮ್ ಓಲ್ಡ್ ಮ್ಯಾನ್. ಮೊದಲಿನಿಂದ ಹೊರಟೋಗು. ಹೋಗ್ತೀನಿ. ಈ ಪೇಪರ್ಸ್ ಮೇಲೆ ಸೈನ್ ಮಾಡು, ಇಮಿಡಿಯೇಟ್ ಆಗಿ ಹೊರಟೋಗ್ತೀನಿ. ನಾನು ಸೈನ್ ಮಾಡೋದಿಲ್ಲ. ಹೀಗೆ ಹೇಳೆ ನಿನ್ನ ಅಳಿಯ ಪ್ರಾಣ ಕಳ್ಕೊಂಡ. ಅಷ್ಟು ಬೇಗ ಮರ್ತೋಗ್ಬಿಟ್ಯಾ? ನೀನ್ ಏನು ಮಾಡಿದ್ರು ನಾನು ಸೈನ್ ಮಾಡಲ್ಲ. ಸೈನ್ ಮಾಡಿಸ್ದೆ ನಾನಿಲ್ಲಿಂದ ಹೋಗೋದೇ ಇಲ್ಲ. ಏಯ್, ಈ ತೋಟ, ಈ ಮನೆ ಎಲ್ಲ ನಿಮ್ಮಿಷ್ಟ. ಕೂತ್ಕೊಂಡು ನೋಡು. ತಾಳು, ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡೋದಿಲ್ಲ. ಮೊದಲು ಇಲ್ಲಿಂದ ಹೊರಟೋಗು. ಇಲ್ದಿದ್ರೆ ನಿನ್ನ ಶೂಟ್ ಮಾಡಿಬಿಡ್ತೀನಿ. ಇಲ್ಲೇ ನೋಡ್ತೀಯ? ಅಲ್ಲಿ ನೋಡು. ನಿನ್ನ ಮೊಮ್ಮಗಳ ಸಾವು ಬದುಕು ನಿನ್ನ ಸೈನನ್ನೇ ಅವಲಂಬಿಸಿದೆ. ಆಗ್ಲಿ, ಸೈನ್ ಹಾಕ್ತೀನಿ. ದಯವಿಟ್ಟು ಅವಳಿಗೇನು ಮಾಡಬೇಡಿ, ಅವಳನ್ನು ಬಿಟ್ಬಿಡಿ. ಮೊದಲು ಸೈನ್ ಮಾಡು, ಆಮೇಲೆ ಆ ಮಗುನ್ ಬಿಡ್ತೀನಿ. ದಯವಿಟ್ಟು ನಮ್ಮ ತಂದೆನ ಬಿಟ್ಬಿಡಿ. ನೀವೇನ್ ಕೇಳಿದ್ರು ಕೊಡ್ತೀನಿ.
ಓಹೋ, ನಾವೇನ್ ಕೇಳಿದ್ರು ಕೊಡ್ತೀಯಾ? ನೀನ್ ನಂದ ನೋಡಿ ನಿನ್ ಮೇಲೆ ಆಸೆ ಆಗ್ತಾ ಇದೆ. ಮೈ ಡಾರ್ಲಿಂಗ್. ಸಪ್ನ, ಬೇಗ ಹೋಗಿ ಎಲ್ಲಾದ್ರೂ ಬಚ್ಚಿಟ್ಕೊ ಹೋಗು. ಹಲೋ. Come on, baby. सपना 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 ಏನು
ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪ್ಲೀಸ್ ಏನಾಗಬೇಕಾಗಿತ್ತು? FIR ಕೊಡ್ಬೇಕಾಗಿತ್ತು. ಯಾರ ಮೇಲೆ? ಇನ್ಸ್ಪೆಕ್ಟರ್, ಆ JK, ನಾಗಪ್ಪ, ಧನರಾಜ್ ಈ 3 ಜನರು ಸೇರ್ಕೊಂಡು ನಮ್ಮ ಅಕ್ಕ ತಂದೆನ ಕೊಲೆ ಮಾಡಿದ್ದಾರೆ. ಅವ್ರು 3 ಜನ ತುಂಬಾ ದೊಡ್ಡ ಮನುಷ್ಯರು. ಅವ್ರ ಮೇಲೆ FIR ಕೊಡೋ ಶಕ್ತಿ ನಿನಗಿದೆಯಾ? ಇನ್ಸ್ಪೆಕ್ಟರ್ ಪ್ಲೀಸ್ ಟೇಕ್ ದ FIR. ನೀನು FIR ಬರ್ಕೊಟ್ರೆ ನಾನು ತಗೋಬೇಕಾ? ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ನಿನ್ನ ಹತ್ರ ಏನ್ ಸಾಕ್ಷಿ ಇದೆ? ಇನ್ಸ್ಪೆಕ್ಟರ್ ಮನೆಗೆ ಬಂದು ನೋಡಿ, ಇಬ್ರು ಹೆಣ್ಣು ಮನೇಲೇ ಇದೆ. ಹೆಣ ಕೊಲೆ ಆಗಿರೋದಕ್ಕೆ ಸಾಕ್ಷಿ, ಅವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಏನ್ ಸಾಕ್ಷಿ? ಸಾಕ್ಷಿ ನಾನು ಹೇಳ್ತೀನಿ. ನೀನೇ ಕೊಲೆ ಮಾಡಿ ನೀನೇ ಸಾಕ್ಷಿ ಹೇಳ್ತೀಯ? ಇನ್ಸ್ಪೆಕ್ಟರ್, ಆಸ್ತಿಗೋಸ್ಕರ ತನ್ನ ಅಕ್ಕನ ತನ್ನ ತಂದೆನ ಕೊಲೆ ಮಾಡ್ದ ಅಂತ ಸಾಕ್ಷಿ ನಾನ್ ಸೃಷ್ಟಿ ಮಾಡ್ತೀನಿ ಮರಿ. ನ್ಯಾಯ ತಿಳ್ಬೇಕಾದ್ ನೀನು ಅವ್ರು ಎಂಜಲ್ ಕಾಸು ತಿಳ್ಕೊಂಡು ನಿನ್ ವೃತ್ತಿಗೆ ದ್ರೋಹ ಮಾಡ್ತಿದ್ದಾನ. ಬಿಟ್ಟು ಬಿಡಿ ಅವನ್ನ. ಪಾಪ FIR ಕೊಡಕ್ಕೆ ಅಂತ ಬಂದ ಮೇಲೆ ಹಾಗೆಲ್ಲ ಕೈ ಮಾಡಬಾರ್ದು. ಬಿಡಿ ಬಿಡಿ. ರಾಜಾ, ತುಂಬಾ ಕೋಪ ಬರುತ್ತಾ ರಾಜಾ? ನೀ ನನ್ಗೇನು ಮಾಡಕ್ಕಾಗಲ್ಲ. Bastard. ತುಂಬಾ ಒಳ್ಳೆಯವನಲ್ವಾ ಮಾಮ? ನಾನು ಎಷ್ಟು ಮಾತಾಡಿದ್ರು ನಿನಗೆ ಬೇಜಾರಾಗಲ್ಲ ಅಲ್ವಾ ಮಾಮ? ನೀ ಮಾತಾಡ್ತಿದ್ರೆ ಚಂದಮ್ಮ. ಸ್ವಪ್ನ, ರಾಜ, ಮಾನಸಿಕ ಆಘಾತದಿಂದ ಅವಳಿಗೆ ಈ ರೀತಿಯಾಗಿದೆ. ಸ್ವಪ್ನ ಮತ್ತೆ ಮಾತಾಡೋದಕ್ಕೆ ಅವಕಾಶ ಇದೆ ರಾಜ. ನೀವು ಅದರ ಬಗ್ಗೆ ಯೋಚಿಸಬೇಡಿ. ಸುಧಾ, ಸ್ವಪ್ನ ನನ್ನ ಪ್ರಾಣ, ನನ್ನ ಸರ್ವಸ್ವ. ಅದಕ್ಕೆ ಅವಳನ್ನ ನಿನ್ನ ಹತ್ರ ಒಪ್ಪಿಸ್ತಾ ಇದ್ದೇನೆ. ನಾನು ಹೋಗ್ತಾರೆ ದಾರಿಲೇ ನಾನು ಏನಾದ್ರೂ ಪರವಾಗಿಲ್ಲ. ಸ್ವಪ್ನಾಗೇನಾದ್ರೂ ಆದ್ರೆ ಅದನ್ನು ತಡ್ಕೋ ಶಕ್ತಿ ನನಗಿಲ್ಲ. ರಾಜ, ರಾಜ, JK, ರಸ್ತೆ ನಿಶ್ಶಬ್ದವಾಗಿದ್ದರೆ ಅಪಾಯ ಇಲ್ಲ ಅಂತ ಅನ್ಕೋಬೇಡ. ಕರ್ಫ್ಯೂ ದಿವಸ ಕೂಡ ನಿಶ್ಶಬ್ದವಾಗಿರುತ್ತೆ. ಆಗಲೇ ಹೆಜ್ಜೆ ಹೆಜ್ಜೆಗೂ ಅಪಾಯ. ಕಾರಣ ಶೂಟ್ ಅಟ್ ಸೈಟ್ ಆರ್ಡರ್ ಇದೆ ಅಂತ ಅರ್ಥ. ಯಾಕೆ ಡ್ಯಾಡ್ ಅಷ್ಟೊಂದು ಯೋಚನೆ ಮಾಡ್ತೀರಾ? ನಮ್ಮ ಬಂದೋಬಸ್ತ್ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಮಿಸ್ಟರ್ ರಂಜಿತ್? ಡೋಂಟ್ ವರಿ ಸರ್.
ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದ ರಾಜನ್ನ ಬಾಯಿ ಮುಚ್ಚಿ ಕಳಿಸ್ಬಿಟ್ಟೆ. ರಂಜಿತ್, ಸ್ಟೇಷನ್ನಲ್ಲಿ ನೀವು ರಾಜನ್ ಬೈದ್ ಕಳಿಸಿರೋದು ಸಾಹೇಬ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಇಷ್ಟೊತ್ತಿಗೆ ಅವನು ಊರು ಬಿಟ್ಟೆ ಹೋಗಿರ್ತಾನೆ. ಇನ್ನು ನಮ್ಮ ಮುಂದಿನ ಕೆಲಸ ಅವನ ಹೂತೋಟನ ವಶಪಡಿಸ್ಕೊಂಡು ಅದರಲ್ಲಿರೋ ಗ್ರಾನೈಟ್ನ ಎಕ್ಸ್ಪೋರ್ಟ್ ಮಾಡೋದು. ಯು ಆರ್ ರಾಂಗ್. ನಿಂದು ತಪ್ಪು ಲೆಕ್ಕಾಚಾರ. ಒಂಟಿ ಸಲಗ ಹೇಗೆ ಅಪಾಯಕಾರಿನೋ ಹಾಗೆ ಈಗ ಒಂಟಿಯಾಗಿರೋ ರಾಜ ಕೂಡ ಅಪಾಯಕಾರಿನೇ. ಶತ್ರು ಯಾವತ್ತೂ ಒಂಟಿಯಾಗಿರಬಾರ್ದು. ಮೈಂಡ್ ಇಟ್. ಈಗಾಗಲೇ ರಾಜನ ತಂದೆನ ಅಕ್ಕನ್ನ ಕೊಲೆ ಮಾಡಿದ್ದೀರಾ. ಅದರ ಪರಿಣಾಮ ರಾಜ ಈಗೊಂದು ಅಗ್ನಿಪರ್ವತ. ಅವನ ಸೇಡಿನ ಜ್ವಾಲಾಮುಖಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಿಡಿಬಹುದು. Bastard! ನಗರದ ಗಣ್ಯ ವ್ಯಕ್ತಿ ಹಾಗೂ ರಾಜ್ಯದ ಗೃಹ ಮಂತ್ರಿಗಳು ಆದ ಶ್ರೀ ನಾಗಪ್ಪ ಮತ್ತು ಅವರ ಮಗ ಜಯಕೃಷ್ಣರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ರಾಜಾನನ್ನು ಇಂಡಿಯನ್ ಪೀನಲ್ ಕೋಡ್ 302 ಮತ್ತು 307 ಪ್ರಕಾರ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿ ಜೈಲಿನಲ್ಲಿ ಇಡಬೇಕೆಂದು ಹಾಗೂ ತನಿಖೆ ನಡೆಸಿ ಪೊಲೀಸರು ಅವನ ಮೇಲೆ ಮೊಕದ್ದಮೆ ನಡೆಸಲು ಆದೇಶಿಸಲಾಗಿದೆ. ಸ್ವಪ್ನ, ಸ್ವಪ್ನ, ಸ್ವಲ್ಪ ಹಾಲಾದ್ರೂ ಕುಡಿಯಮ್ಮ. ಅಣ್ಣ, ಅಣ್ಣ, ರಾಜ ರಾಜ ಅವ್ರನ್ನ ಅಟ್ಯಾಕ್ ಮಾಡಿದ್ದಕ್ಕೆ ಈಗ ಜೈಲಿನಿದ್ದಾನೆ. ರಾಜ ತುಂಬಾ ದುಡುಕ್ಬಿಟ್ಟ. ಈಗ ಅದರ ಪರಿಣಾಮ ಅವನೊಬ್ಬ ಖೈದಿ. ಸುಧಾ ಸಮಾಧಾನ ಮಾಡ್ಕೊ. ನೋಡು, ರಾಜನ್ಗೆ ಏನೂ ಆಗುದಿಲ್ಲ. ದೇವ್ರ ದಯೆಯಿಂದ ನನ್ನ ಜೈಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸಮಾಧಾನ ಮಾಡ್ಕೊ.
ಎತ್ ನೋಡ್ತೀಯೇನು? ನಾನು ಬರ್ತಾ ಇದ್ದೆ ತಲೆ ಎತ್ ನೋಡ್ತೀಯ? ಬಗ್ಸೋ ತಲೆನ. ಹಾ ನೀನೊಂದ್ಸಲ ಹೊಟ್ಟೋಸು ನೋಡೋಣ. ಹೊಡಿ ಮಗನೇ, ಸರಿಯಾಗಿ ಹೊಡಿ ಹೊಡಿ. ಶಬ್ಬಾಸ್ ಮಗನೇ, ಶಬ್ಬಾಸ್. ಸಾಕು, ರೆಡಿ, ಹೋಗೋಣ. ಏನೋ ಹಾಗೆ ನೋಡ್ತಿದ್ಯಾ? ತಲೆ ಕೆಳಗೆ ಹಾಕು. ನಿಂಗೆ ಹೇಳ್ತಾ ಇರೋದು, ತಲೆ ಕೆಳಗೆ ಹಾಕು. ಏಯ್! ನೀನು ಜೀವನ ಪೂರ್ತಿ ಜೈಲಲ್ಲೇ ಕಳಿಬೇಕು. ಎಚ್ಚರಿಕೆಯಿಂದ ಇರು. ಇಲ್ಲಿ ನಾನು ಹೇಳಿದ್ದೆ ರೂಲ್ಸು. ಹಾ ಹಾ. ಈ ಇನ್ಸ್ಪೆಕ್ಟರ್ ರಣಜಿತ್ ಬಂದಿದ್ದಾನೆ ಅಂದಮೇಲೆ ಯಾವುದೋ ಕೈದಿಗೆ ಗ್ರಹಚಾರ ಕಾದಿದೆ ಅಂತ ಕಾಣಿಸುತ್ತೆ. ಜೈಲರ್ ಸಾಹೇಬ್ರೆ, ಮಂತ್ರಿ ನಾಗಪ್ಪ ಅವರು ರಾಜಂಗೆ ಒಂದ್ ಗತಿ ತೋರ್ಸಕ್ ಹೇಳಿದ್ದಾರೆ. ಬೆಳಗ್ಗೆನೆ ಅವನಿಗೆ ಬಿಸಿ ಮುಟ್ಸಿದ್ದೀನಿ. ಮಂತ್ರಿ ನಾಗಪ್ಪ ಅವ್ರಿಗೆ ಹೇಳ್ಬಿಡಿ, ಅವ್ರ ಕೆಲಸನ ನನ್ನ ಕೆಲಸ ಅಂತ ನಾನು ಮಾಡ್ತೀನಿ. ಇನ್ನು ನನ್ನ ಬಗ್ಗೆ ಅಂತೂ ಅವ್ರಿಗೆ ಗೊತ್ತೇ ಇದೆ. ನನ್ನ ಕಂಡ್ರೆ ಇಡೀ ಜೈಲೇ ನಡಗತ್ತೆ. ಮಂತ್ರಿಗಳಿಗೆ ನಿಮ್ ಬಗ್ಗೆ ಗೊತ್ತಿಲ್ವಾ ಸರ್? ಬರ್ತೀನಿ ಸರ್. ಹಾ. ಡಾಕ್ಟರ್ ಶಿವು ಸರ್, ಆಕ್ಸಿಜನ್ ಸಿಲಿಂಡರ್ ರೆಡಿ ಮಾಡಿ. ಓಕೆ ಸರ್. ಮಿಸ್ಟರ್ ರಾಮಚಂದ್ರ, ಗೆಟ್ ರೆಡಿ ವಿತ್ ಶಾಕಿಂಗ್ ಪ್ಯಾಡ್. He is dead. Stop watch ಕೊಡಿ. 5, 10, 15, 20, 25, 30, 35, 40,
45, 50, 55, 60, 65, 70. Put the oxygen mask. ನನ್ನ ಆರ್ಡರ್ಗೋಸ್ಕರ ಕಾಯಿರಿ. 100, 110, 120. ಆಕ್ಸಿಜನ್ ಕೊಡೋಕೆ ಶುರು ಮಾಡಿ. ಎದೆ ಮೇಲೆ ಶಾಕ್ ಪ್ಯಾಡ್ ಇಡಿ. 120, 130. ಎದೆ ಮೇಲೆ ಇನ್ನೊಂದ್ಸಲ ಶಾಕ್ ಪ್ಯಾಡ್ ಇಡಿ. ಅಬ್ಬಾ, ಸದ್ಯ ಬದುಕದ. 195 ಸೆಕೆಂಡ್. ಇವನ್ ಮೆದುಳಿಗೆ ಆಕ್ಸಿಜನ್ ಸಿಕ್ಕಿಲ್ಲ. ಪ್ರಪಂಚದಲ್ಲಿ ಯಾವುದೇ ಶಕ್ತಿ ಪುನಃ ಇವನ್ ಮೆದುಳಿಗೆ ಶಕ್ತಿ ಕೊಡೋಕೆ ಸಾಧ್ಯನೇ ಇಲ್ಲ. ಇವನ್ ಬದುಕಿರೋವರೆಗೂ ಜೀವಂತ ಶವವಾಗಿರ್ತಾನೆ. ಥ್ಯಾಂಕ್ ಯು ಡಾಕ್ಟರ್. ಏನಾಯ್ತು ರಾಜ? ಏನಾಯ್ತು ರಾಜನ್ಗೆ? ಅಳಬೇಡಮ್ಮ, ಅಳಬೇಡ. ನಿನ್ನೆ ರಾತ್ರಿ ರಾಜನ್ಗೆ ನಾನ ತಪ್ಪಿಸಿ ಶೆಲ್ಲಿಂದ ಹೊರಗಡೆ ಕರ್ಕೊಂಡು ಹೋದ್ರಿ. 4 ವರ್ಷದಿಂದ ನಾನು ನೋಡ್ತಾನೇ ಇದ್ದೀನಮ್ಮ. ಇಲ್ಲಿ ಕೈದಿಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ, ಮೆದುಳು ಕೆಲಸ ಮಾಡದೇ ಇರೋ ಹಾಗೆ ಮಾಡ್ತಾರೆ. ಇತ್ತ ಸಾಯೋಕ್ಕೂ ಬಿಡಲ್ಲ, ಬದುಕೋಕ್ಕೂ ಬಿಡಲ್ಲ. ಇಂಥ ಪರಿಸ್ಥಿತಿಲಿರೋ ಈ ರಾಜನ್ನ ಅದ್ ಯಾರು ಕಾಪಾಡ್ತಾರೋ ಆ ದೇವರಿಗೆ ಗೊತ್ತು. ಟೈಮ್ ಆಯ್ತು. ಏನಿದು? ಮಿಸ್ಟರ್ ರಾಜನ್ ಆರೋಗ್ಯ ದೃಷ್ಟಿಯಿಂದ ನಮ್ಮ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಕೆ ಕೋರ್ಟ್ ಆರ್ಡರ್. ನಿಮ್ಮ ಹೆಸರು? ಸುಧಾ, ಡಾಕ್ಟರ್ ಸುಧಾ. ನಿಮಗೂ ಖೈದಿ ರಾಜಂಗೂ ಏನ್ ಸಂಬಂಧ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಈ ಕ್ಷಣದಿಂದ ರಾಜನ ನೋಡ್ಕೊಳ್ಳೋದಿಕ್ ಬಂದಿರೋ ಡಾಕ್ಟರ್ ನಾನು. ಸೊ ಈ ಕೂಡಲೇ ರಾಜನ ನನ್ನ ಜೊತೆ ಕಳಿಸಿ. ಸಾಧ್ಯ ಇಲ್ಲ. ಜೈಲಲ್ಲಿರೋ ರೋಗಿಗಳು ಹೊರಗೋಗಿ ಎಲ್ಲಾ ಥರದ ಸೌಕರ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಯಾವ ರೀತಿ ನಾಟಕ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕಸ್ಮಾತ್ ನಿಮ್ ಖೈದಿಗೂ ಆ ತರ ರೋಗ ಬಂದಿದ್ರೆ ನೋಡ್ಕೊಳ್ಳೋದಕ್ಕೆ ಇಲ್ಲೂ ಡಾಕ್ಟರ್ಸ್ ಇದ್ದಾರೆ. ಗೊತ್ತಾಯ್ತಾ ಡಾಕ್ಟರ್ ಸುಧಾರ್ ಅವರೇ? ಇಲ್ಲಿರೋದು ಆಸ್ಪತ್ರೆ ಅಲ್ಲ, ನರಕ. ಇಲ್ಲಿರೋದು ಡಾಕ್ಟರ್ಸ್ ಎಲ್ಲ ರಾಕ್ಷಸರು. ರಾಜ ಈ ಸ್ಥಿತಿಗೆ ತಲುಪೋದಕ್ಕೆ ಕಾರಣ ಯಾರು ಅಂತ ನನಗ್ ಚೆನ್ನಾಗಿ ಗೊತ್ತು. ಇನ್ನು 8 ಗಂಟೆ ಒಳಗಡೆ ಕೋರ್ಟ್ ಆಜ್ಞೆನ ಪಾಲಿಸದೆ ಹೋದ್ರೆ he will be held for the contempt of the court. Be prepared for it. ಡಾಕ್ಟರ್, ಪೇಷಂಟ್ ಬಗ್ಗೆ ಜಾಗ್ರತೆಯಿಂದಿರಿ. ಇಟ್ಸ್ ಯುವರ್ ಡ್ಯೂಟಿ, ರೈಟ್?
ಸಮಾಧಾನ ಮಾಡ್ಕೊಳ್ಳಿ. ಆಗಬಾರದಾಗೋಯ್ತು, ಮುಂದಿನದನ್ನ ಯೋಚನೆ ಮಾಡ್ಬೇಕಲ್ವಾ? ರಾಜ, ಸ್ವಪ್ನನೂ ಸರಿ ಹೋಗ್ತಾಳೆ. ನೀವು ಇಲ್ಲಿಗೆ ಬಂದಿದ್ದೀರಾ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ ರಾಜ. ರಾಜ, ಸುಧಾ, I love you, Raja. I love you. ರಾಜ, ನಾನೀಗ ನಿಮಗೆ ಕೊಟ್ಟ ಇಂಜೆಕ್ಷನ್ 30 ದಿವಸದ ಕೋರ್ಸ್. ಒಂದು ದಿವಸನೂ ತಪ್ಪದೆ ಈ ಇಂಜೆಕ್ಷನ್ ತಗೊಂಡ್ರೆ ಮತ್ತೆ ನೀವು ಮೊದಲಿನ ಹಾಗೆ ಆಗ್ಬಿಡ್ತೀರಾ. ಎಲ್ಲಿ ಸ್ವಲ್ಪ ಇದ್ದೇಳಿ. ನಡೀರಿ. ಹಾಗೆ ವೆರಿ ಗುಡ್ ರಾಜ. ಕಮ್ ಆನ್ ರಾಜ, ಕಮ್ ಆನ್, ಕಮ್ ಆನ್. ರಾಜ, ರಾಜ ಬನ್ನಿ ಮೆಲ್ಲಿಗೆ. ರಾಜನ್ ಕರ್ಕೊಂಡು ಹೋಗಿ. ನೋ, ಸಾಧ್ಯ ಇಲ್ಲ. ಇನ್ನು ಟ್ರೀಟ್ಮೆಂಟ್ ಪೂರ್ತಿ ಆಗಿಲ್ಲ. ರಾಜನ್ ಕರ್ಕೊಂಡು ಹೋಗೋದಕ್ಕೆ ಕೋರ್ಟ್ ಆರ್ಡರ್. ಇನ್ಸ್ಪೆಕ್ಟರ್, ನಥಿಂಗ್ ಡೂಯಿಂಗ್. ರಾಜ, ಟೇಕ್ ಹಿಮ್. ಇನ್ಸ್ಪೆಕ್ಟರ್ ಪ್ಲೀಸ್, ಪ್ಲೀಸ್ ಇನ್ಸ್ಪೆಕ್ಟರ್. ನೋಡಿ, ಸುಮ್ಮನೆ ತಲೆ ತಿನ್ಬೇಡಿ ನೀವು, ದಯವಿಟ್ಟು. ನನ್ನ ಮಾತು ಕೇಳಿ. ರಾಜನ್ಗೆ ಇನ್ನು ಟ್ರೀಟ್ಮೆಂಟ್ ಪೂರ್ತಿ ಆಗಿಲ್ಲ ಇನ್ಸ್ಪೆಕ್ಟರ್, ಪ್ಲೀಸ್. ಅದಕ್ಕೆ ನಾನೇನೋ ಮಾಡ್ಲಿ, ಇದು ಕೋರ್ಟ್ ಆರ್ಡರ್. ಇದು
ಇನ್ಸ್ಪೆಕ್ಟರ್ ನಿಂತ್ಕೊಳ್ಳಿ. ನಾನ್ ಕಳ್ಸ್ಕೊಡಲ್ಲ. ರಾಜ ನನ್ ಪೇಷಂಟ್. 30 ದಿವಸದ ಟ್ರೀಟ್ಮೆಂಟ್ ಮುಗಿಯೋವರೆಗೂ ನಾನು ಕಳ್ಸೋದಿಲ್ಲ. ಆ ಕಡೆ ಹೋಗಮ್ಮ ನೀನು. ಒಳ್ಳೆ ಕೆಲಸ ಮಾಡಿದೆ. ಇನ್ನೊಂದು ಸ್ವಲ್ಪ ದಿವಸ ರಾಜನ ಸುಧಾ ಜೊತೆಯಲ್ಲಿ ಬಿಟ್ಟಿದ್ರೆ ಅವನು ನಮ್ಮ ಕಂಟ್ರೋಲ್ಗೆ ಸಿಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್. ನೀವೇನು ಯೋಚನೆ ಮಾಡಬೇಡಿ. ಆ ರಾಜನ ನೇಣ ಹಾಕೋ ದಿನ ದೂರ ಇಲ್ಲ. ಆ ರಾಜ ಅಷ್ಟು ದೂರ ಹೋಗೋದಕ್ಕೆ ಮುಂಚೆ ಅವನ ಹತ್ರ ಇರೋದೆಲ್ಲ ನಮ್ಮ ಹತ್ರ ಬರಬೇಕು. ಎಲ್ಲ ವಿಷಯ ಜೈಲರ್ಗೆ ಹೇಳಿದ್ದೀನಿ. ಅವನು ಸ್ಟ್ಯಾಂಪ್ ಪೇಪರ್ಸ್ ಸೈನ್ ಮಾಡಿಸಿರ್ತಾನೆ. ನೀನು ಹೋಗಿ ತಗೊಂಬ. ಓಕೆ ಸರ್. ನೋಡ, ನಾನೊಬ್ಬ ಕಟುಕ. ನಾನು ಕರುಣೆ ತೋರಿಸ್ತೀನಿ ಅಂತ ನೀನು ಆಸೆ ಇಟ್ಕೋಬೇಡ. ಈಗಾಗಲೇ ನೀನು ನೋವು ಅನುಭವಿಸ್ತಾ ಇದೀಯ. ಇನ್ನೇನಾದ್ರೂ ನನಗೆ ಕೋಪ ಬರಿಸ್ದೆ ಅಂದ್ರೆ ನಿನ್ನ ಸಮಾಧಿ ಮಾಡಾಕ್ಬಿಡ್ತೀನಿ. ಪೆನ್ ಕೈಗೆ ತಗೊಂಡು ಈ ಕಾಗದಗಳ ಮೇಲೆ ಸೈನ್ ಮಾಡು. ಇನ್ನೂ ಯಾಕೆ ಆ ಜಮೀನ್ ಮೇಲೆ ಆಸೆ ಇಟ್ಕೊಂಡಿದೀಯ? ಹೇಗಿದ್ರು ನಿನ್ನ ಹೆಣ ತಾನೇ ಈ ಜೈಲಿನಿಂದ ಹೊರಗೋಗೋದು. ಸೈನ್ ಮಾಡು. ಸೈನ್ ಮಾಡೋ ಮಾಡೋ ಸೈನು. ಸೈನ್ ಮಾಡು ಮಾಡು ಮಾಡೋ ಮಾಡು. ಸೈನ್ ಮಾಡು ಮಾಡು ಮಾಡು. ರಾಜ, ಜೈಲರ್ ಸತ್ತೋದ. ಆಗಿದ್ದಾಗೋಯ್ತು. ನೀನು ತಪ್ಪಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಅವಕಾಶ. ಇಲ್ಲಿ ನೋಡು, ಇಂಥ ಅವಕಾಶ ಮತ್ತೆ ಸಿಕ್ಕೋದಿಲ್ಲ. ನನ್ನ ಮಾತು ಕೇಳು ರಾಜ, ಬೇಗ ತಪ್ಪಿಸ್ಕೋ ರಾಜ. ರಾಜ, ಈ ಯೂನಿಫಾರ್ಮ್ ಹಾಕು, ಆ ಶೂಗಳು ಹಾಕು. ಆ ಶೂಗಳ ಶಬ್ದಕ್ಕೆ ಈ ಜೈಲು ಬಾಗ್ಲೆ ತೆಗೆಯುತ್ತೆ. ಆಗ ನಿನ್ನ ತಲೆ ಎತ್ತಿ ನೋಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆಗ ನೀನು ತೊಂದರೆ ಇಲ್ಲ, ತಪ್ಪಿಸ್ಕೋಬಹುದು. ನನ್ನ ಮಾತು ಕೇಳ ರಾಜ. ರಾಜ, ಹಾಕೋ ಯೂನಿಫಾರ್ಮ್ನ. ರಾಜ, ಸಾಹೇಬರು ಬಂದ್ರು.
ಹಲೋ ಸುಧಾ, ರಾಜ ಜೈಲಿಂದ ತಪ್ಪಿಸ್ಕೊಂಡಾಯ್ತು. ಕೂಡಲೇ ಸ್ವಪ್ನ ಕರ್ಕೊಂಡು ಅವನಿಗೆ ಬೇಕಾಗಿರೋ ಮೆಡಿಸಿನ್ ತಗೊಂಡು ಕಬ್ಬನ್ ಪಾರ್ಕ್ ಹತ್ರ ಬಾ. ಹರಿಯಪ್ಪ. ಆಗ್ಲಿ. जेलर साहब, ಜೈಲರ್ ಸಾಬ್, ಸ್ಟಾಪ್. ಯಾರು ನೀನು? ಯಾರು ನೀನು? ಏಯ್, ಯಾರೋ ನೀನು? ಹೇಳ್ತೀಯ ಇಲ್ಲ? ಶೂಟ್ ಮಾಡ್ಲೋ. ಕಮಾನ್ ಕಮಾನ್. ರಾಜನ ಇಲ್ಲಿಂದ ದೂರ ಕರ್ಕೊಂಡು ಹೋಗು. ಇದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಇದನ್ನ ನಾನು ನೋಡ್ಕೋತೀನಿ. ಕಮನ್ ಮೂವ್. ಹರಿಯ. ಓಕೆ. ಸ್ವಪ್ನ, ಏ ಸ್ವಪ್ನ, ಹೇಳಮ್ಮ. ಬಾ. ರಾಜ, ರಾಜ, ಎದ್ದೇಳು. ನೀವು ಯಾವುದಕ್ಕೂ ಹೆದರ್ಕೋಬೇಡಿ. ರಾಜ ಗುಣವಾಗೋವರೆಗೂ ನೀವು ಇಲ್ಲೇ ಇರ್ಬೋದು. ನಿಮ್ಗೆ ಯಾವ ಸಹಾಯ ಬೇಕಾದರೂ ಮಾಡ್ಕೊಡೋಕೆ ನಾನು ಸಿದ್ಧ. ರಾಜ ತಪ್ಪಿಸ್ಕೊಂಡ, ರಂಜಿತ್ ಸತ್ತ ಅಂತ ವರದಿ ಮಾಡಕ್ ಬಂದಿದ್ದೀರಾ? ನಾನ್ ಸೆನ್ಸ್. ಇಲ್ಲ ಸರ್, ತಮಗೆ ವಿಷಯ ತಿಳಿಸಿದ್ರೆ ಒಳ್ಳೇದು ಅಂತ. ನಿಮ್ಮ ತಲೆ ಮೊದಲು ಆ ವಿಕ್ರಮನ ಒದ್ದು ಒಳಗೆ ಹಾಕ್ರಿ. ಅದು ಅಷ್ಟು ಸುಲಭ ಅಲ್ಲ ಸರ್. ಯಾಕೆಂದ್ರೆ ವಿಕ್ರಮ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಸರಿ, ಮೊದಲು ಆ ರಾಜನ ಪತ್ತೆ ಮಾಡಕ್ಕೆ ಪೊಲೀಸ್ ಸ್ಕ್ವಾಡ್ನ ಕಳಿಸಿ. ಗೆಟ್ ಲಾಸ್ಟ್. ಓಡ್ ಹೋದ್ರಾ? ಹೇಳು, ಎಲ್ಲವರು
ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇವನ್ ನಿಜ ಹೇಳೋವರೆಗೂ ಬಿಡಬೇಡಿ. ಸತ್ತೋದ ನನ್ನ ಮಗ. ಬಾ. ಬಾಯ್ಸ್, ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಂತಾರೆ ಸಿಟಿಲಿ, ಮನುಷ್ಯ ಇಲ್ದೆ ಹೊಗೆ ಆಡಲ್ಲ ಅಂತಾರೆ ಕಾಡ್ನಲ್ಲಿ. ಅಲ್ಲಿ ಹೊಗೆ, ಇಲ್ಲಿ ಜೈಲರ್ ಕ್ಯಾಪ್. ಆ ರಾಜ ಇನ್ನೆಲ್ತಾನೆ ಹೋಗಕ್ ಸಾಧ್ಯ? ಕಮಾನ್ ಬಾಯ್ಸ್. ಯಾರಪ್ಪ ನೀವು? ದಾರಿ ತಪ್ಪಿ ಬಂದಿದ್ದೀರಾ? ನೋ, ನಮ್ಮನ್ನ ದಾರಿ ತಪ್ಸಕ್ ನೋಡ್ಬೇಡ ಮುತ್ತ. ಆ ರಾಜ, ಅವನ್ ಡೌವು, ಅದೇ ಡಾಕ್ಟ್ರು, ಇಬ್ರು ಎಲ್ಲಿದ್ದಾರೆ? ರಾಜ, ಡಾಕ್ಟ್ರು, ಒಂದು ವರ್ಷದಿಂದ ಯಾರೂ ಈ ಕಡೆ ಬಂದಿಲ್ಲಪ್ಪ. ಕಮಾನ್ ಬಾಯ್ಸ್, ಆಶ್ರಮನೆಲ್ಲ ಸರ್ಚ್ ಮಾಡಿ ಅವರೆಲ್ಲಿದ್ರು ಬಿಡಬೇಡಿ, ಎಳ್ಕೊಂಡ್ ಬನ್ನಿ. ಎಸ್ ಬಾಸ್. ರಾಜ, ರಾಜ, ಏನ್ ಯೋಚನೆ ಮಾಡ್ತಿದ್ದೀರಾ? ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನನ್ನ ಬಗ್ಗೆನಾ? ಹೌದು ಸುಧಾ, ನನ್ನಿಂದ ನೀವು ತುಂಬ ತೊಂದರೆ ಆಗಿದೆ. ನನಗೋಸ್ಕರ ನೀ ಮನೆ ಬಿಡಬೇಕಾಗಿ ಬಂತು. ನೀನು ನನಗೆ ತುಂಬ ಉಪಕಾರ ಮಾಡಿದ್ಯಾ. ಈ ಜನ್ಮದಲ್ಲಿ ಆ ಋಣನ ತೀರ್ಸಕ್ಕಾಗುತ್ತೋ ಇಲ್ವೋ? ಎಂಥ ಮಾತಾಡ್ತಿದ್ದೀರಾ ರಾಜ? ನನಗೆ ತಾನೇ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ? ನೀವೇ ನನ್ನ ಸರ್ವಸ್ವ. ನಾನು ಮಾಡ್ತಿರೋದು ನನ್ನ ಕರ್ತವ್ಯ ರಾಜ, ಉಪಕಾರ ಅಲ್ಲ. ಇದರಲ್ಲಿ ಋಣದ ಮಾತು ಯಾಕೆ? ಜೆ.ಕೆ. ಸರ್, ಜೈಲರ್ ಡ್ರೆಸ್ಸು ಬೂಟು. ಏನೋ ಮುದಿಯ, ಒಂದ್ ವರ್ಷದಿಂದ ಇಲ್ಲಿಗೆ ಯಾರು ಬಂದಿಲ್ವಾ? ಮತ್ತೆ ಈ ಡ್ರೆಸ್ಸು ಬೂಟು ಜೈಲಿನಿಂದ ನಡ್ಕೊಂಡ್ ಬಂದ್ಬಿಟ್ವಾ? ಕಮಾನ್ ಟೆಲ್ ಮೀ, ಅವನು ಇಲ್ಲೇ ಇಲ್ಲೋ ಇದ್ದಾನೆ. ಟೆಲ್ ಮೀ. ಸ್ವಾಮೀಜಿ, ಬಾ ಹೇಳು. ಇಲ್ಲ. ರಾಜ ಎಲ್ಲಿದ್ದಾನೆ? ಇಲ್ಲ. ರಾಜ ಎಲ್ಲಿದ್ದಾನೆ? ಗೊತ್ತಿಲ್ಲ. ನಿನ್ ಜೀವದ ಮೇಲೆ ಅವನಿಗೆ ಆಸೆ ಇದ್ರೆ ಹುತ್ತದಿಂದ ಹಾವು ಆಚೆ ಬರೋ ಹಾಗೆ ಅವನೆಲ್ಲಿದ್ರು ಹೊರಗೆ ಬರ್ಲೇಬೇಕು. ಬಾಯ್ಸ್, ಆಶ್ರಮನೆಲ್ಲ ನಾಶ ಮಾಡಿ. ಸ್ವಾಮೀಜಿ, ಸ್ವಾಮೀಜಿ, ಬಿಟ್ಬಿಡಿ ನಮ್ಮ ಸ್ವಾಮೀಜಿ. ಅಯ್ಯೋ, ಅಯ್ಯೋ,
ಬಾ ಪುಟ್ಟಿ. ಬಿಟ್ಬಿಡಿ, ಬಿಟ್ಬಿಡಿ ಸ್ವಾಮೀಜಿನ, ಬಿಟ್ಬಿಡಿ, ಬಿಟ್ಬಿಡಿ. ಬಿಟ್ಬಿಡ್ತೀನಮ್ಮ. ನನ್ನ ಬಂಗಾರದ ಗಿಣಿ. ಆ ರಾಜನ ಪ್ರಾಣ ಈ ಮುದ್ದಿನ ಗಿಣಿಲಿದೆ. ಇನ್ಮೇಲೆ ಈ ಗೇಮ್ನ ರಿವರ್ಸ್ ಆಗೋ ಹಾಗೆ ಮಾಡ್ತೀನಿ. ಆ ರಾಜ ನಮ್ಮನ್ನು ಹುಡ್ಕೊಂಡು ಬರ್ಬೇಕು. ಬಿಡಿ, Come on, ಬಿಡಿ boys. ನನ್ನ, ಬಿಡಿ. ಸ್ವಾಮೀಜಿ, ಸ್ವಾಮೀಜಿ, ಏನಾಯ್ತು? ಯಾರೋ ರೌಡಿಗಳು ಬಂದು ಸ್ವಪ್ನ ಎತ್ಕೊಂಡು ಹೋದ್ರು. ಮೊದಲು ಅವಳನ್ನು ಕಾಪಾಡು. ಯಾರದು? ಯಾರು? ಜೆ.ಕೆ. ಅಂತೆ. ಜೆ.ಕೆ? ಮೊದಲು ಅಲ್ಲಿ ನೋಡು. ನೋಡು, ಇದಕ್ಕೆಲ್ಲ ಪೆಟ್ರೋಲ್ ಹಾಕಿದ್ದೀನಿ. ನಾನು ಇದನ್ನಿಟ್ರೆ ಸಾಕು, ಇನ್ನು ಅರ್ಧ ಕ್ಷಣದಲ್ಲಿ ನಿನ್ ಸಪ್ನ ಸಮಾಧಿಯಾಗಿ ಹೋಗ್ತಾಳೆ. ಮಿಸ್ಟರ್ ರಾಜ, ನಾನು ಅವತ್ತಿಂದ ನಿನ್ಗೆ ಕೇಳ್ತಾ ಇದ್ದೀನಿ, ನೀನ್ ಕೊಡ್ಲಿಲ್ಲ. ಈಗ ಕೊಟ್ಟೇ ಕೊಡ್ತೀಯ. ನಾನು ತಗೊಂಡೇ ತಗೊಂತೀನಿ. ನೋಡು,
ಆ ಪೇಪರ್ಸ್ಗೆ ಸೈನ್ ಹಾಕು, ಇಲ್ಲ ಅಂದ್ರೆ ನಾನು ಅಗ್ನಿ ಸ್ಪರ್ಶಕ್ಕೆ ಸೈನ್ ಹಾಕ್ತೀನಿ. ಗೋ. ಗುಡ್ ಬಾಯ್, ಕಮ್ ಆನ್, ಡೂ ಇಟ್. ಒಳ್ಳೆ ಹುಡುಗ. ಜೆಕೆ Mama? Mama? ರಾಜ, For more updates, like, comment, subscribe to our channel.